ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣ ಇಡೀ ರಾಜಕೀಯ ವಲಯದಲ್ಲೇ ಜಿದ್ದಾಜಿದ್ದಿಗೆ ಕಾರಣ ಆಗಿತ್ತು. ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ದೇಶಾದ್ಯಂತ ಸುದ್ದಿ ಮಾಡಿತ್ತು ಅಂದ್ರೂ ತಪ್ಪಾಗುತ್ತಿಲ್ಲ. ಯಾಕಂತಂದ್ರೆ ವಿಧಾನಸೌಧದಲ್ಲಿ ಇದ್ದುಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತಂದ್ರೆ ಇವ್ರಿಗೆ ಇನ್ನೆಷ್ಟು ಧೈರ್ಯ, ಯಾರು ಕುಮ್ಮಕ್ಕು, ಈ ಥರದ ಹಲವಾರು ಪ್ರಶ್ನೆಗಳು, ಚರ್ಚೆಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಆದರೆ ವಿಪರ್ಯಾಸ ಅಂತಂದ್ರೆ ಪಾಕ್ ಪರ ಘೋಷಣೆ ಕೂಗಿದ ಸಂದರ್ಭದಲ್ಲಿ ಖುದ್ದು ಇದೇ ರಾಜ್ಯಸಭೆಗೆ ಆಯ್ಕೆಯಾದಂತಹ ಸದಸ್ಯರು ನಾಸಿರ್ ಹುಸೇನ್ ಏನಿದ್ದಾರೆ, ಪತ್ರಕರ್ತರ ಮೇಲೆ ದೌರ್ಜನ್ಯ ಮಾಡಿದ್ರು. ಅದಾದ ನಂತರದಲ್ಲಿ ಇಲ್ಲವೇ ಇಲ್ಲ ಅನ್ನುವಂತಹ ವಾದ ಮಾಡಿದ್ರು, ನನಗೆ ಕೇಳಿಸಿಲ್ಲ ಅಂದಿದ್ರು. ಒಂದಷ್ಟು ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಸದನದಲ್ಲಿ ದೊಡ್ಡ ಆರ್ಭಟವನ್ನ ಮಾಡಿದ್ರು. ಇದೆಲ್ಲವನ್ನು ತಿರ್ಚಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ, ಅಂದ್ರೆ ಇವರೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡೋದಕ್ಕೂ ಕೂಡ ತಯಾರಾಗಿಬಿಟ್ಟಿದ್ರು. ಆದ್ರೆ ಈಗ FSL ವರದಿ ಹೇಳ್ತಾ ಇದೆ, ಹೌದು ನಿಜ, ಕೂಗಿರೋದು ನಿಜ ಅನ್ನುವಂಥ ನಿಟ್ಟಿನಲ್ಲಿ ಖುದ್ದು ಗೃಹ ಸಚಿವರಾದ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಪ್ರಕರಣ ತನಿಖಾ ಹಂತದಲ್ಲಿದೆ, ಅದು ನಿಜ ಅನ್ನೋದು ಗೊತ್ತಾಗಿದೆ. ಬಟ್ ಆದರೆ ಎಷ್ಟು ಜನ, ಸದ್ಯಕ್ಕೆ 3 ಜನ ಅನ್ನೋದು ಏನು ಅರೆಸ್ಟ್ ಮಾಡಿದ್ದಾರೆ, ಇನ್ನೂ ಸಾಕಷ್ಟು ಜನ ಇರಬಹುದು. ಈ ನಿಟ್ಟಿನಲ್ಲಿ ತನಿಖೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಕರಣ ಆಗೋ ಮುನ್ನವೇ ಇಲ್ಲವೇ ಇಲ್ಲ ಅಂತ ವಾದ ಮಾಡಿದವರು ಇವತ್ತು ಎಲ್ಲಿ ಹೋದ್ರು, ಹಾಗಾದರೆ ಇವರು ಧ್ವನಿ ಎಲ್ಲಿದೆ ಅನ್ನೋ ಪ್ರಶ್ನೆಗಳು ಇಲ್ಲಿ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ, ದೇಶದ್ರೋಹ ಕೂಗು, ಕೊನೆಗೂ ಕ್ರಿಮಿಗಳು ಲಾಕ್. ವಿಧಾನಸೌಧದಲ್ಲಿ ಇದ್ದುಕೊಂಡು ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಪ್ರಕರಣ, ಇದರ ಮುಂದುವರೆದ ಭಾಗವಾಗಿ ಘೋಷಣೆ ಕೂಗಿರುವ ವಿಡಿಯೋ ಅಸಲಿ ಅಂತ ಹೇಳಿದೆ FSL. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ನಡೆದಿದ್ದ ಷಡ್ಯಂತ್ರ. ಆರೋಪಿಗಳ ಮೊಬೈಲ್ ಡಾಟಾ ಡಿಲೀಟ್ ಮಾಡಿದ್ಯಾರು? ಹಾಗಾದ್ರೆ ಸಚಿವರಿಂದ ಜವಾಬ್ದಾರಿ ಮರೆತು ಆರೋಪಿಗಳ ರಕ್ಷಣೆಯನ್ನ ಮಾಡಿದ್ರು ಅಂತ ಬಸವರಾಜ ಬೊಮ್ಮಾಯಿ ಅವರು ಒಂದ್ ಕಡೆ ಕಿಡಿಕಾರ್ತಾ ಇದ್ದಾರೆ. ಒಂದ್ ಕಡೆ ಆರೋಪಿಗಳ ಮೂಲ ಕೆದಕ್ತಾ ಇದ್ದಾರೆ ಪೊಲೀಸರು. ದೇಶದ್ರೋಹಿ ಸಂಘಟನೆಗಳೊಂದಿಗೆ ಏನಾದರೂ ಸಂಬಂಧ ಇಟ್ಕೊಂಡಿದ್ದಾರಾ ಅನ್ನೋ ಆಯಾಮದಲ್ಲಿ ವಿಚಾರಣೆ. ನಾಸಿರ್ ಹುಸೇನ್ A1 ಆರೋಪಿ ಮಾಡಲು ಬಿಜೆಪಿಯವರು ಆಗ್ರಹ ಮಾಡ್ತಾ ಇದ್ದಾರೆ. ದೇಶದ್ರೋಹಿಗಳನ್ನ ಸಮರ್ಥಿಸಿಕೊಂಡವರು ಬಂದು ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹವನ್ನು ಕೂಡ ಬಿಜೆಪಿಯವರು ಇದೀಗ ಮಾಡ್ತಾ ಇದ್ದಾರೆ. ನೋಡಿ, ಸೊ ಕೂಗಿದ್ರೆ ಅವ್ರ ತನಿಖೆ ಆಗಲಿ ಅಂತ ಒಂದಷ್ಟು ಜನ ಹೇಳಿದ್ರು, ಇದೇ ಸಚಿವ ಸಂಪುಟದಲ್ಲಿರುವಂಥವ್ರು. ಒಂದಷ್ಟು ಜನ ಖಡಾಖಂಡಿತವಾಗಿ ಇಲ್ಲವೇ ಇಲ್ಲ ಅನ್ನುವಂಥ ವಾದವನ್ನು ಕೂಡ ಮಾಡಿದ್ರು. ಸೊ ಅವರಿಗೆ ಈ ಕ್ಷಣದಲ್ಲಿ ಮಾತನಾಡೋದಕ್ಕೆ ಯಾವುದೇ ಇಲ್ಲ. ಬಟ್ ಏನೇ ಇರಲಿ, ಯಾರ ಅಭಿಪ್ರಾಯ ಕೂಡ ಇಲ್ಲಿ ಮುಖ್ಯ ಆಗೋದಿಲ್ಲ. ಇಲ್ಲಿ ತನಿಖೆ ಒಂದೇ ಮುಖ್ಯ ಆಗತ್ತೆ. ತನಿಖೆಯಲ್ಲಿ ಸಿಗುವಂತಹ ಸಾಕ್ಷ್ಯಾಧಾರಗಳು ಅಷ್ಟೇ ಮುಖ್ಯ ಆಗತ್ತೆ. ಏನು ಬರುತ್ತೆ ರಿಸಲ್ಟ್ ಅನ್ನೋದು ಮಾತ್ರ ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳೋದು ಇಲ್ಲಿ ಲೆಕ್ಕಕ್ಕೆ ಬರಲ್ಲ ಅನ್ನುವಂಥ ಸಮರ್ಥನೆಯನ್ನು ಕೂಡ ಕೊಟ್ಕೊಳ್ತಾ ಇದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ನಾಯಕರುಗಳು. ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಆಗಿರಬಹುದು, ಆರ್ ಅಶೋಕ್, DK ಶಿವಕುಮಾರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಗೃಹ ಸಚಿವರು ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಬಂದಿದೆ ಅಲ್ರಿ, ಬಂದಿರೋ ಆಧಾರ ನಾವು ಇವಾಗ ಅರೆಸ್ಟ್ ಮಾಡಿರೋದು. ಅದರಲ್ಲಿ ಅವ್ರು ಹೇಳಿ ಯಾರು ಕೂಗಿದ್ದಾರೆ ಅಂತ ಹೇಳಿಲ್ಲ, ಅವರು ಇಂಥವ್ರೇ ಕೂಗಿದ್ದಾರೆ ಅಂತ. ಆದ್ರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವ ಶಬ್ದ ಬಂದಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಈಗ ತಾವು ಜವಾಬ್ದಾರಿ ಸ್ಥಾನದಲ್ಲಿ ಹೇಳ್ತಾ ಇದ್ರೆ FSL ಬರೋ ತನಕ ಹೌದು, ಈಗ ಬಂದಿದೆ. ಸಹೋದ್ಯೋಗಿಗಳು ಕ್ಲೀನ್ ಚಿಟ್ ಕೊಟ್ರು. ನಿನ್ನೆ ನಾನು ನಿಮ್ಗೆ ಏನ್ ಹೇಳಿದ್ದೆ, ಮುಖ್ಯಮಂತ್ರಿಗಳು, ಗೃಹ ಸಚಿವರು, DGP IGP ಅವರು ಅಥವಾ ಕಮಿಷನರು ನಾವುಗಳು ಹೇಳಿಕೆ ಕೊಟ್ಟರೆ ಮಾತ್ರ ಇದು ಅಧಿಕೃತ ಆಗ್ತದಪ್ಪ. ಬೇರೆ ಬೇರೆ, ಯಾಕೆಂದ್ರೆ ಅವ್ರಿಗೆ ಮಾಹಿತಿ ಇರಲ್ಲ ಬೇರೆ ಮಿನಿಸ್ಟ್ರಿಗಳಿಗೆ. ನೀವೇನೋ ಕೇಳ್ತೀರಾ ಅಂದಾಗ ಅವ್ರೇನಾದರೂ ಪ್ರತಿಕ್ರಿಯೆ ಮಾಡಿರ್ತಾರೆ. ಆದರೆ ಅಧಿಕೃತವಾಗಿ ನಮಗೆ ಮಾಹಿತಿ ಇರುತ್ತೆ, ಅದಕ್ಕೋಸ್ಕರ ನಾವು ಹೇಳ್ತೀವಿ. ನಾವು ಹೇಳೋದು ಅಧಿಕೃತ ಅಂತ ಹೇಳಿದ್ದೇನೆ. ಅದರಿಂದ ಅವ್ರು ಹೇಳಿದ್ರು, ಹೌದು ಪಾಸಿಂಗ್ ರೆಫರೆನ್ಸ್ ಏನೋ ಹೇಳಿರ್ತಾರೆ. ಆದರೆ ನಾವು ಅಧಿಕೃತವಾಗಿ ಇವತ್ತು ಹೇಳಿದ್ದೇವೆ, ಕ್ರಮ ತಗೊಂಡಿದ್ದೇವೆ. ಇದು ಅಧಿಕೃತ. ಕಾನೂನು ಅನ್ನೋದೊಂದು ಇದೆಯಲ್ಲ, ಕಾನೂನಿನ ಪ್ರಕಾರ ಏನ್ ಮಾಡಬೇಕು ಅದೆಲ್ಲವನ್ನು ಮಾಡ್ತೀವಿ. ಸಿದ್ದರಾಮಯ್ಯನವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೋ ಆ ಸಂದರ್ಭದಲ್ಲಿ ಈ ತರ ಮತಾಂಧ ವ್ಯಕ್ತಿಗಳು, ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆಯ ಜೊತೆ ಲಿಂಕ್ ಇರುವಂತವರು ಕಾನೂನನ್ನ ಕೈಗೆತ್ಕೊಂಡು ಕರ್ನಾಟಕವನ್ನ
ಒಂದು ರೀತಿ ಭಯೋತ್ಪಾದನೆಯ ತಾಣವಾಗಿ ಸ್ಲೀಪರ್ ಸೆಲ್ ಆಗಿ ಮಾಡುವಂಥ ಪ್ರವೃತ್ತಿ ಈ ಸರ್ಕಾರದಲ್ಲೂ ಮುಂದುವರೆದಿದೆ. ಇವತ್ತು ಅಂತೂ ಇಂತೂ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ನೋದನ್ನ ಪೊಲೀಸರು 3 ಜನನ ಬಂಧಿಸಿದ್ದಾರೆ. ನನ್ನ ಪ್ರಕಾರ ಇನ್ನೂ ಬಹಳ ಜನ ಇದ್ದಾರೆ ಅಲ್ಲಿ. ಘೋಷಣೆ ಕೂಗಿದಾಗ ಜೈ ಎಂದವರು ಕೂಡ ಇದಕ್ಕೆ ಪಾಲ್ದಾರ, ಅವ್ರನ್ನೂ ಕೂಡ ಬಂಧಿಸ್ಬೇಕು. ಮತ್ತೆ ಈ ಯಾರನ್ನ ಇವರು ಕರ್ಕೊಂಬಂದ್ರು 25 ಜನಕ್ಕೂ ಲೆಟರ್ ಕೊಟ್ಟವ್ರು. ಯಾರು ಲೆಟರ್ ಕೊಟ್ಟು ಅವರೆಲ್ಲ ಕರ್ಕೊಂಬಂದಿದ್ದಾರೆ. ನಾಸೀರ್ ಹುಸೇನ್ ನಮ್ಮ ಇಲ್ಲಿ MP ಅವರು ಕರ್ಕೊಂಬಂದಿದ್ದಾರೆ. ಇವರೆಲ್ಲರೂ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಪಕ್ಕಾ ಕಾರ್ಯಕರ್ತರು. ಒಬ್ರು ಡೆಲ್ಲಿಯಿಂದ ಡೆಲ್ಲಿಯಿಂದ ಬರ್ಬೇಕಾದ್ರೆ ಸುಮ್ಮನೆ ಏನು ಬರ್ತಾರೆ ಅವರು? ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ರೆ ಬರ್ಬೇಕು ಡೆಲ್ಲಿಯಿಂದ. ಇನ್ನು ಉಳಿದವರು ಇಬ್ರು ಕರ್ನಾಟಕದ ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಈಗಾಗಲೇ ಹಾವೇರಿಯಲ್ಲಿ ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಅವನೇ ಒಪ್ಕೊಂಡ್ಬಿಟ್ಟಿದ್ದ. ಮತ್ತೆ ನಾನು ಘೋಷಣೆ ಕೂಗಿಲ್ಲ ಅಂತ ಹೇಳ್ದ. ಈಗ ಲಿಪ್ ಟೆಸ್ಟ್ ಮಾಡಿದಾಗ ನೋಡಿ, ಮಾಧ್ಯಮದಲ್ಲಿ ಭಾಳ ಸ್ಪಷ್ಟವಾಗಿ ಪಾಕ್ ಪರವಾಗಿ ವಿಧಾನಸಭೆಯಲ್ಲಿ ಘೋಷಣೆ ಆಗಿರೋದು ಭಾಳ ಸ್ಪಷ್ಟವಾಗಿತ್ತು. ಆದರೂ ಕೂಡ ಕೆಲವರು ಅದನ್ನು ಏನೂ ನಡೆದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ದೇಶ ವಿರುದ್ಧ ಘೋಷಣೆಗೆ ಹೋಗುವಂಥ ದೇಶದ್ರೋಹಿಗಳ ರಕ್ಷಣೆಗೆ ನಿಂತಿದೆ. ಭಾಳ ದೊಡ್ಡ ದುರ್ದೈವ. ಅದರಲ್ಲೂ ಕೆಲವರು ಮಂತ್ರಿಗಳು ನಿಂತಿದ್ದು ತಮ್ಮ ಸ್ಥಾನ ಮತ್ತು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಕೇವಲ ರಾಜಕಾರಣ, ಓಲೈಕೆಯ ರಾಜಕಾರಣ, ಮತ ಬ್ಯಾಂಕಿನ ಸಲುವಾಗಿ ದೇಶದ ವಿರುದ್ಧ ಕಾರ್ಯಚಟುವಟಿಕೆಗೆ ಬೆಂಬಲ ಕೊಡೋ ಎಸ್ ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾ ಹೋಗ್ತಾರೆ. ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ರಾಮಕೃಷ್ಣ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್ ದಿನೇಶ್ ಹೇರೋಳ್ಳಿ ಇದ್ದಾರೆ, AAP ಪಕ್ಷದ ವಕ್ತಾರರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜಯ್ ಪ್ರಸಾದ್ ಜಾಯ್ನ್ ಆಗ್ತಾರೆ BJPಯಿಂದ. ನಮಸ್ಕಾರ ವಿಜಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ರಾಮಕೃಷ್ಣ ಅವರಿಂದಲೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ರಾಮಕೃಷ್ಣ ಅವರೇ, 3 ಜನ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು. ಅದರಲ್ಲಿ ಒಬ್ಬ ಮೊಹಮ್ಮದ್ ನಾಶಿಪುಡಿ, ಬ್ಯಾಡಗಿಯ ಶ್ರೀಮಂತ ವ್ಯಾಪಾರಿ, ಮೆಣಸಿನಕಾಯಿ ವ್ಯಾಪಾರಿ, ಜೊತೆಗೆ ಹಾವೇರಿಯ ಟಿಕೆಟ್ ಆಕಾಂಕ್ಷಿ ಕೂಡ, MP ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದ ಈತ ಅಂತ ಈಗ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಿಜಕ್ಕೂ ಬೇಸರ ಆಗುತ್ತೆ. ಯಾಕೆ ಗೊತ್ತಾ ಅಂದ್ರೆ, ಪ್ರಾರಂಭದಲ್ಲಿ ಇದು ಯಾರು ಗೊತ್ತಿಲ್ಲ, ನಾವು ತನಿಖೆ ಮಾಡ್ತೀವಿ ಅಂದಿದ್ರೆ ಇಷ್ಟು ದೊಡ್ಡ ಸುದ್ದಿ ಆಗ್ತಿರ್ಲಿಲ್ಲ. ನಿಮ್ಮದೇ ಕಾಂಗ್ರೆಸ್ ಪಕ್ಷದ ಸಚಿವರು ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಬೇರೆ ಬೇರೆ ಒಂದಷ್ಟು ಜನ, ನಾಟ್ ಎವ್ರಿ ಒನ್, ಒಂದಷ್ಟು ಜನ ಹೌದು ಕೂಗಿರ್ಬೋದು ಅಂದ್ರು, ಇನ್ ಕೆಲವರು ತನಿಖೆ ಆಗಬೇಕು ಅಂದ್ರು, ಒಂದಷ್ಟು ಜನ ಖಡಾಖಂಡಿತವಾಗಿ ಇದನ್ನ ತಿರ್ಚಿದ್ದಾರೆ, ಮಾಧ್ಯಮಗಳ ಮೇಲೆ ಆರೋಪ ಮಾಡಿದ್ರು. ಅದಾದ ನಂತರದಲ್ಲಿ ಇದು ಸುಳ್ಳು ಅಂತ ಹೇಳಿದ್ರು. ನಾಸೀರ್ ಹುಸೇನ್ ಜಿಂದಾಬಾದ್ ಅಂದಿರೋದನ್ನ ತಿರ್ಚ್ತಾ ಇದ್ದಾರೆ, ಹಂಗೆ ಕೇಳ್ತಾ ಇದೆ ಅಂತ ಹೇಳಿದ್ರು. ಅಂಥವ್ರಿಗೆಲ್ಲ ಏನು ಉತ್ತರ? ಹಾಗಾದ್ರೆ ಇವತ್ತು ಏನು ಹೇಳ್ತೀರಿ? ತಾವು ಹೇಳಿದ್ರಿ, ವಿಧಾನಸೌಧದಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ಕೃತ್ಯ ಏನಿದೆ ಅದು ನಡೀಬಾರ್ದಾಗಿತ್ತು. ಕೆಲವರು ಮಂತ್ರಿಗಳು ಹೇಳಿಕೆಗಳು ಈಗ ಕೊಟ್ಟಿದ್ದಾರೆ, ಆಗ ಕೊಟ್ಟಿದ್ದಾರೆ, ಪರ ವಿರೋಧ ಇದ್ಯಾವುದೂ ನಡೆದೇ ಇಲ್ಲ, ಹಾಗೆ ಹೀಗೆ ಅಂತೇಳಿ. ಒಂದಂತೂ ಸತ್ಯ, ಒಂದು ಕಾಂಗ್ರೆಸ್ ಪಾರ್ಟಿಲಿ ಒಬ್ಬ ಕಾರ್ಯಕರ್ತ ಆಗಿರ್ತಕ್ಕಂಥವನು ಆ ಶಕ್ತಿ ಕೇಂದ್ರದಲ್ಲಿ ಅದ್ರೊಳಗೆ ಹೋಗಬೇಕಾದ್ರೆ 108 ಚೆಕಪ್ಗಳಿರ್ತದೆ, ಎಲ್ಲ ಇರ್ತದೆ. ಮತ್ತೊಂದು ಆದರೆ ಕಾರ್ಯಕರ್ತರೇ ಬಂದಿದ್ದಾರೆ ಅಂತಕ್ಕಂಥದ್ದು ಕೂಡ MP ಗೆದ್ದಂಥ MPಗಳು ಅವರೇ ಒಂದು ರೆಕಮೆಂಡೇಶನ್ ಮಾಡಿ ಪಾಸ್ ಕೂಡ ಕೊಡಿಸಿದ್ರು ಅನ್ನೋದು ಗೊತ್ತು. ನಮಗಲ್ಲಿ ಇದ್ದಿದ್ದು ಆಶ್ಚರ್ಯ ಏನು ಅಂದ್ರೆ, ಕಾಂಗ್ರೆಸ್ ಪಾರ್ಟಿಲಿ ಈ ರೀತಿಯಾದಂಥ ಒಂದು ಕೂಗು ಬರ್ತೀಯೇ, ದಿಗ್ಭ್ರಮೆ. ಹಾಗಾಗಿ ಏನು ಮಾಡಿದ್ರು, ಕೆಲವರು ಆತರಪಟ್ಟು ಅದು ನಡೆದಿರೋದು ಸಾಧ್ಯ ಇಲ್ಲ, ಅದು ಕೂಗಿಲ್ಲ, ಅದು ಕೂಗಿದ್ದು ಬರೀ ನಾಸೀರ್ ಹುಸೇನ್ ಜಿಂದಾಬಾದು ಹಾಗೆ ಹೀಗೆ ಅಂತ ಹೇಳಿದ್ರು. ಈಗ ಸರ್ಕಾರ ಒಂದು FSL ವರದಿಯನ್ನು ಪಡೆದುಕೊಂಡಿದೆ. ಹಾಗೆ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು, ಯಾವುದೋ ಪ್ರೈವೇಟ್ ಅಂತ ಹೇಳಿದ್ರು, ಪ್ರೈವೇಟ್ FSL ಏನೋ ಬಂದಿದೆ ಹಾಗೆ ಅಂತ ಇದ್ರು. ಯಾವುದೇ ಸರ್ಕಾರ ಆದರೂ ಪ್ರೈವೇಟ್ನ ಪರಿಗಣಿಸೋದಿಲ್ಲ ಅಂತಕ್ಕಂಥದ್ದು ಅವರ ಸರ್ಕಾರ ನಡೆಸಿರ್ತಕ್ಕಂಥವ್ರು ಗೊತ್ತಿರಬೇಕಿತ್ತು. ಆದರೂ ಕೂಡ
ಸರ್ಕಾರ ಯಾವುದೇ ಮುಚ್ಚುಮರೆ ಇಲ್ಲದೆ ಇರತಕ್ಕಂಥದ್ರಲ್ಲಿ ಅದನ್ನು ನಾವು ಪರಿಗಣಿಸಿದ್ದೇವೆ. ಅದನ್ನು ಆ 3 ಪಾಯಿಂಟ್ ಇಟ್ಕೊಂಡಿದ್ದೀವಿ. ಆ ಸರ್ಕಂಫರೆನ್ಸ್ ಏನಿತ್ತು, ವಿಧಾನಸೌಧದಲ್ಲಿ ಏನು ನಡೀತಾ ಇತ್ತು, ಯಾವ ಕೂಗಾಟ ಆಯಿತು, ಯಾರಿಂದ ಆಯಿತು, ಏನಾಯಿತು ಅಂತಕ್ಕಂಥದ್ದನ್ನು ಈಗ FSL ವರದಿಯಿಂದ ಬಂದಿದೆ. ಅದು ಯಾರು ಪರ್ಟಿಕ್ಯುಲರಾಗಿ ಕೂಗ್ದ ಯಾರು ಅವನು ಅಂತೇಳಿ ಇನ್ನೂ ಟೆಸ್ಟ್ ನಡಿಬೇಕಾಗಿದೆ. ನಿನ್ನೆ ರಾತ್ರಿಯೇ ಅವರು ಮ್ಯಾಜಿಸ್ಟ್ರೇಟ್ ಜಡ್ಜ್ ಮುಂದೆ ಅವರನ್ನು ತಂದು ನಿಲ್ಲಿಸಿದ್ದಾರೆ. ಅದೀಗ ಅದು ಕೋರ್ಟ್ ಕಟ್ಟಲಿದೆ, ಪೊಲೀಸ್ ಅವರ ಹ್ಯಾಂಡ್ ಓವರಲ್ಲಿದೆ. ಅದು ಮುಂದೆ ಯಾರು ಅಂತಕ್ಕಂಥ ಪರ್ಟಿಕ್ಯುಲರ್ ವ್ಯಕ್ತಿನೂ ಕೂಡ ಹೇಳ್ತಕ್ಕಂಥದ್ದು ನಡೀತದೆ. ಇವ್ರು ಹೇಳ್ತಾ ಇದ್ರು, ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು, ಈಗ ಅಶೋಕ್ ಅವ್ರು ಕೇಳಿದೆ, ಬೊಮ್ಮಾಯಿ ಅವ್ರು ಕೇಳಿದೆ, ಹೀಗೆ ಹಾಗೆ ಆ ರೀತಿ ಈ ರೀತಿ ತಮ್ಮ ಅವರು ಆಡಳಿತಗಳನ್ನ ನಡೆಸಿದ್ದಾರೆ, ಈ ದೇಶದಲ್ಲಿ ನಡೆಸಿದ್ದಾರೆ, ಕೆಲವು ರಾಜ್ಯಗಳಲ್ಲಿ ನಡೆಸಿದ್ದಾರೆ. ಅವರು ರಾಜ್ಯಭಾರ ಮಾಡ್ತಾ ಇದ್ದಂಥ ಸಮಯದಲ್ಲೂ ಕೂಡ ಬ್ಲಾಸ್ಟ್ಗಳಾಗಿದೆ, ದೇಶದ್ರೋಹದ ಕೆಲಸಗಳಾಗಿದೆ, ದೇಶದ್ರೋಹದ ಕೂಗುಗಳನ್ನು ಬಂದಿದೆ. ಹಾಗಾಗಿ ಅವರು ಮಾತಾಡ್ಬೇಕಾದ್ರೆ ಈಗೇನೋ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಅಂತೇಳಿ ಮಾತಾಡ್ತಕ್ಕಂಥದ್ದಲ್ಲ. ಸರ್ಕಾರದ ಜೊತೆ ಅವರು ನಾವು ನಿಲ್ಲಬೇಕು ಅಂತಲೂ ಹೇಳ್ತೀವಿ. ಮುಂದೆ ಅದು ಯಾರೇ ಇದ್ದರೂ ಕೂಡ, ಅದು ಏನೇ ಅದು ಅವ್ನು ಹೇಳಿಕೆ ಕೊಟ್ಟಿದ್ರು ಕೂಡ, ಅದು ಏನೇ ಸ್ಲೋಗನ್ ಆಗಿದ್ರು ಕೂಡ, ಅದು ಯಾರು ಹೇಳಿದ್ದ ಅಂತಕ್ಕಂಥದ್ದನ್ನು ಈಗ ನಾವು ಅದನ್ನು ಪೊಲೀಸ್ ಕಸ್ಟಡಿ ಕೊಟ್ಟಿದ್ದೀವಿ ಮತ್ತು ಕೋರ್ಟ್ ಮುಂದೆ ನಿಲ್ಲಿಸಿದ್ದೀವಿ. ಹಾಗಾಗಿ ಇದನ್ನು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಆ ಸಮಯಕ್ಕೆ ಅದೇನಾಯಿತು ಅಂದರೆ, ವಿಧಾನಸೌಧದಲ್ಲಿ ಮಿನಿಸ್ಟ್ರ್ ಇದ್ದಾರೆ, ಯಾರು ನಮ್ಮ ಖರ್ಗೆ ಅವರಾಗಲಿ, ಪ್ರಿಯಾಂಕ್ ಖರ್ಗೆ ಅವರಾಗಲಿ, ಏನೋ ಆ ಕ್ಷಣಕ್ಕೆ ಹೌದಾ ಸಾಧ್ಯನಾ? ಅದು ವಿಧಾನಸೌಧಂಥ ಜಾಗದಲ್ಲಿ ಕಾರ್ಯಕರ್ತರೇ ತುಂಬಿರ್ತಾರೆ, ಇಲ್ಲ ಅಧಿಕಾರಿಗಳು ಸ್ಟಾಫ್ ಇರೋ ಜಾಗದಲ್ಲಿ ಈ ರೀತಿ ಆಗಕ್ಕೆ ಸಾಧ್ಯನಾ? ಇಲ್ಲ ಅಂದ್ಬಿಟ್ಟು ಕ್ರಾಸ್ ವೆರಿಫೈ ಮಾಡಿದ್ದಾರೆ. ಕ್ರಾಸ್ ವೆರಿಫೈನಲ್ಲಿ ಏನು ಮಾಡಿದ್ದಾರೆ, ಕೆಲವರು ಪತ್ರಕರ್ತರು ಅಲ್ಲ ಪತ್ರಕರ್ತರು ಅಲ್ಲ ಅದನ್ನೇ ಹೇಳಿದ್ದು ಇವಾಗ ಯಾರೋ ಪ್ರೈವೇಟ್ ಅವ್ರು ಕೊಟ್ಟಿದ್ದು ನಡೆಯಲ್ಲ, ಇಲ್ಲ ಮೀಡಿಯಾದವ್ರು ಹೇಳಿದ್ದು ಎರಡೂ ಬರುತ್ತೆ. ಅಲ್ಲ ಅದನ್ನೇ ಹೇಳಿದ್ದ ನಾನು. ನೋಡಿ, ಎರಡೂ ಒಂದು ಸರ್ಕಾರ ಅಂತ ಅಂದಾಗ ಪರ ವಿರೋಧ ಎರಡನ್ನೂ ಪರಾಮರ್ಶಿಸೇನೆ ಉತ್ತರ ಕೊಡಬೇಕು. ಅದೇ ಸರ್ಕಾರ ಅಂತಕ್ಕಂಥದ್ದು. ಯಾರೋ ಒಬ್ರು ಹೇಳಿದ್ ನಿಜ ಆಗ್ತದೆ, ಮತ್ತೊಂದಲ್ಲ. ಜವಾಬ್ದಾರಿಯುತವಾಗಿ ಮಾತಾಡ್ಬೇಕ್ರಿ ರಾಮಕೃಷ್ಣ ಅವರೇ. ಈಗ ವಿರೋಧ ಪಕ್ಷದಲ್ಲಿರೋರು ಹಿಂಗ್ ಮಾತಾಡಿದ್ರೆ ಅದು ಆ ಲೆವೆಲ್ಗೆ ಆಗಲ್ಲ. ಸರ್ಕಾರದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಪರಾಮರ್ಶಿಸಿ ಒಂದಲ್ಲ 10 ಬಾರಿ ಅವಲೋಕಿಸಿ ತದನಂತರದಲ್ಲಿ ಮಾತನಾಡಬೇಕೆ ಹೊರತು ಎಲ್ಲಾ ಮುಗೀತು ನಾನೇ ರಿಪೋರ್ಟ್ ಕೊಡ್ತೀನಿ ಅನ್ನೋ ಲೆವೆಲ್ಗೆ ಮಾತನಾಡೋದು ತಪ್ಪು. ಜನ ಯಾರು ಮಾತಾಡಿದ್ರು ಅವರು ಈಗ ಅವರ ಒಂದು ಹೇಳಿಕೆಗಳನ್ನು ಹೌದು ಹೌದು ಅಲ್ಲ ಅಲ್ಲ ನಾನು ಯಾವುದೋ ವಿಷಯ ಅಲ್ಲ, ದೇಶದ ವಿಚಾರ ಅಲ್ಲ. ಈಗ ಅಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳು ಏನಿದೆ, ಕಣ್ಣಿಗೆ ಕಂಡಂಥದ್ದು ಏನು ಸಾಕ್ಷಿಗಳಿಗೆ, ಅದ್ರ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಇಟ್ಟಿದ್ದಾರೆ. ಈಗ ಇಂಥವ್ನು ಇವನೇ ಹೇಳ್ದ, ಇವನು ಯಾರೋ ಹೇಳ್ದ, ಈ ಪದ ಬಳಸ್ತಾ ಮತ್ತೊಂದು ಪಳದ ಅಂತ ಏನಿಲ್ಲ ಅಲ್ಲಿ. ಅರ್ಥ ಆಗ್ತಿದ್ಯಾ? ಈಗೇನು ಅಂದ್ರೆ ಪ್ರಿಲಿಮಿನರಿ ಕೂಗಿರೋದು ನಿಜ, ಅವ್ನು ಯಾರು ಕೂಗಿದಾನೆ ಅಂತಕ್ಕಂಥದ್ದು ಗೊತ್ತಾಗ್ಬೇಕು ಅಂತಕ್ಕಂಥದ್ದನ್ನ ಕೊಟ್ಟಿದ್ದೀವಿ. ಅವ್ನು ಯಾರೇ ಮೇಡಮ್ ಒಂದ್ ಸತ್ಯ ಹೇಳ್ತೀನಿ, ಈ ದೇಶದ ಕಾನೂನು ಅಡಿ ಒಳಗಡೆ ಅವ್ನಿಗೆ ಶಿಕ್ಷೆ ಕೊಡ್ಬೇಕು, ಆ ಶಿಕ್ಷೆ ಕೊಟ್ಟೇ ತೀರ್ತೀವಿ. ಜೆಡಿಎಸ್ ಪಕ್ಷದ ವಕ್ತಾರ ತಿಮ್ಮೇಗೌಡರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ. ಯಾವಾಗ್ಲೂ ಲೇಟು, ಇವತ್ತು ಲೇಟ್ ಆಸ್ ಯೂಶುವಲ್. ನೀವು ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಾಡಿಸ್ತೀನಿ. ವಿಜಯ್ ಪ್ರಸಾದ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ಕೊಂಡ್ ದಿನೇಶ್ ಅವ್ರ ಹತ್ರ ಬರ್ತೀನಿ ನಾನು. ವಿಜಯ್ ಅವರೇ, 2022ರ ಒಂದು ಪ್ರಕರಣ ಆಗುತ್ತೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗ್ತಾರೆ. ಮಂಡ್ಯದ ಬಿಜೆಪಿ ಕಾರ್ಯಕರ್ತನೊಬ್ಬ, ಆ ಬಿಜೆಪಿ ಕಾರ್ಯಕರ್ತನ ಪ್ರಕರಣಕ್ಕೆ ಇದೀಗ ಮರುಜೀವ ಬಂದಿದೆ. ಬಹುಶಃ ನೀವೇನು ಇದನ್ನೇನು ಬೇಸರ ಏನು ಮಾಡ್ಕೊಳ್ಳಲ್ಲ, ಯಾಕಂತಂದ್ರೆ ದೇಶದ್ರೋಹಿ ಪ್ರಕರಣ ಅಥವಾ ಘೋಷಣೆ ಯಾರೇ ಕೂಗಿದ್ರು ಅದು ತಪ್ಪೇ ಆಯ್ತಾ. ಬಾಯಿ ತಪ್ಪಿಂದ ಬಂತು ಅಥವಾ ಮುಟ್ಟಿನೋ ಬಂತೋ, ಮುರ್ದಾಬಾದ್ ಅನ್ನೋಕೆ ಹೋಗಿ ನಾವು ಜಿಂದಾಬಾದ್ ಅಂದ್ವು, ಅದೆಲ್ಲ ಲೆಕ್ಕಕ್ಕಿಲ್ಲ. ಜಿಂದಾಬಾದ್ ಅಂದ್ಮೇಲೆ ಜಿಂದಾಬಾದೇ ಅಲ್ವಾ? ಆ ಪ್ರಕರಣ ಕೂಡ ಮರುಜೀವ ಬಂದಿದೆ. ಇದಕ್ಕೇನು ಹೇಳ್ತೀರಿ ನೀವು? ನಮಸ್ಕಾರ. ಮತ್ತೆ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಓಕೆ. ನೋಡಿ, ಇವಾಗ ಕಾಂಗ್ರೆಸ್ ಅವ್ರಿಗೆ ಅವರು ಮುಖಾನ ಎಲ್ಲಿ ಮುಚ್ಕೋಬೇಕು. ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಇವಾಗ ಹೇಳಿ. ನೋಡಿ, ಕಾಂಗ್ರೆಸ್ ಅವ್ರಿಗೆ ಇವಾಗ ತೀರಾ ಮುಖಭಂಗವಾಗಿದೆ. ಯಾಕೆಂದ್ರೆ ಒಂದು ವಿತಂಡವಾದ ಮಾಡ್ತಾ ಇದ್ರು, ನನ್ ಕೇಳೇ ಇಲ್ಲ, ಜಿಂದಾಬಾದ್ ಅಂತ ಹೇಳಲೇ ಇಲ್ಲ, ತಿರ್ಚ್ತಾ ಇದ್ದಾರೆ ಆಪೋಸಿಷನ್ ಅವರು, ಹಿಂಗೆಲ್ಲ ಹೇಳ್ಕೊಂಡು ಒಂದು ವಿತಂಡವಾದ ಮಾಡ್ತಾ ಇದ್ರು. ಇವರೆಲ್ಲ ಇವಾಗ ಎಲ್ಲಾರು ENT ಸ್ಪೆಷಲಿಸ್ಟ್ ಹತ್ರ ಹೋಗಿ ತಮ್ಮ ಕಿವಿಗಳನ್ನೆಲ್ಲ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಅದೊಂದು ವಿಷಯ ಆಯ್ತಾ. ಅದ್ರ ಜೊತೆಗೇನೆ ಇವಾಗ ಈ ತೀರಾ ಮುಖಭಂಗವಾದ್ಮೇಲೆ ಅವ್ರಿಗೆ ಹೆಂಗಾದ್ರೂ ನಾವು ಇದನ್ನ ಈ ಸುಳಿವಿಂದ ಹೊರಗಡೆ ಬರ್ಬೇಕು, ಯಾರಿಗಾದ್ರೂ ಬೇರೆ ಅವ್ರ ಮೇಲೆ ಗೂಬೆ ಕೂರ್ಸೋಣ, ಹಳೆ ಕೇಸನ್ನ ತರ್ಸೋಣ ಅಂತ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ ಯಾರು ಕಾಂಗ್ರೆಸ್ ಅವ್ರು. ಆಯ್ತಾ. ಇವತ್ತಿನ ದಿವಸ ಕಾಂಗ್ರೆಸ್ ಅವ್ರಿಗೆ ಕಾಲು ಮತ್ತು ಬಾಯಿ ರೋಗ, ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳ್ತೀವಲ್ಲ ನಾವು, ಅದು ಯಾವಾಗ್ಲೂ ನಿರಂತರವಾಗಿ ಕಾಂಗ್ರೆಸ್ ಅವರು ಕಾಲು ಮತ್ತು ಬಾಯಿ ರೋಗದಿಂದ ನರಳ್ತಾನೆ ಇರ್ತಾರೆ ಅವರು. ಇದೊಂದೇನೆ ಇವಾಗ
ಕಾಂಗ್ರೆಸ್ ಅವ್ರದ್ದು ಇದು ಹೊಸದೇನಲ್ಲ ಅವ್ರಿಗೆ, ಮುಂದೆ ಮಾಡಲ್ಲ ಅಂತ ಹೇಳಲ್ಲ. ಯಾಕೆಂತಂದ್ರೆ ಇದೇ ಕಾಂಗ್ರೆಸ್ ಅವ್ರ ಇರುವಾಗ ಇದೇ ಈ ತುಷ್ಟೀಕರಣ ರಾಜಕಾರಣದಿಂದ ಈ ಸಾಫ್ಟ್ ಆನ್ ಟೆರರ್ ಅಂತ ಮಾಡ್ಕೊಂಡು ಮುಂಬೈಲ್ ದಾಳಿ ಮಾಡಿದ್ದು, ಇವತ್ತಿನ ದಿವಸ ಬೆಂಗಳೂರಲ್ಲಿ ಆಗಿದೆ. ಆಮೇಲೆ ಬೆಂಗಳೂರಲ್ಲಿ ಮಾಡಿದವ್ರನ್ನೆಲ್ಲ ಇವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇವರು ಬಾಂಬ್ ಮಾಡಿದವರಲ್ಲ, ಇವರೆಲ್ಲ ನಮ್ ಬ್ರದರ್ಸ್, ದೇ ಆರ್ ಅವರ್ ಬ್ರದರ್ಸ್ ಅಂತ ಹೇಳ್ಕೊಂಡು ತಿರುಗಾಡ್ತಾರಲ್ಲ, ಇವತ್ತು ಅವ್ರಿಗೆ ಮುಖಭಂಗವಾಗಿದೆ. ಅದಲ್ದೇನೆ ಇವ್ರು ಏನಾಗಿದೆ ಇವಾಗ ಕಾಂಗ್ರೆಸ್ ಅವ್ರಿಗೆ ಒಂದು ಸುಮೋಟೋ ಕೇಸ್ ಆಗಿದೆ. ಸುಮೋಟೋ ಕೇಸ್ ಆಗಿ ಇವರು ನಾಜೀರ್ ಹುಸೈನ್ ಅನ್ನೋರು, ನಾಜೀರ್ ಹುಸೈನ್ ಈಸ್ ನಾಟ್ ದ ಪೊಲಿಟಿಷಿಯನ್ ಫಾರ್ ದ ಫಸ್ಟ್ ಟೈಮ್. ನಿನ್ನೆ ಮಾತ್ರ ಅವ್ರು ಗೆದ್ದು ಬಂದಿಲ್ಲ, ಅವ್ರು ಇದನ್ನ 2ನೇ ಸರಿ ಗೆದ್ದು ಬರ್ತಾ ಇರೋದು. ಅಂತಂದ್ರೆ ಇವರು ತಮ್ಮ ಸಪೋರ್ಟರ್ಸ್ ಯಾರ್ಯಾರು ಇದಾರೋ, ಯಾರ್ಯಾರು ಇದಾರೋ ಅವ್ರನ್ನ ಒಂದು ಹದ್ದುಬಸ್ತಲ್ಲಿ ಇಟ್ಕೋಬೇಕು. ಅವ್ರಿಗೆ ಆಮೇಲೆ ಹೇಳಾಯ್ತಲ್ಲ ನಾನು, ಯಾಕಂದ್ರೆ ಇವಾಗ ಮುಖಭಂಗವಾದ್ಮೇಲೆ ನಾ ಹೇಳೋದ್ ಮುಗಿಸ್ಬಿಡ್ತೀನಿ, ತಿರ್ಗಾ ಮಂಡ್ಯಕ್ಕೆ ಬರ್ತೀನಿ ನಾನು. ಯಾಕಂದ್ರೆ ಇವತ್ತಿನ ದಿವಸ ನಾಜೀರ್ ಹುಸೈನ್ ಅವರು ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಆಯ್ತಾ. ಇವತ್ತು ರಾಜ್ಯಸಭಾ ಎಲ್ಲ ಅವ್ರನ್ನ ಓದ್ಕೊಳಕ್ಕೆ ಬಿಡಬಾರ್ದು. ಯಾಕಂದ್ರೆ ಇದು ಕಾಂಗ್ರೆಸ್ ಅವರು ಒಂದು ವ್ಯಕ್ತಿ, ಕಾಂಗ್ರೆಸ್ ಆಮೇಲೆ ಅವರ ರಾಜ್ಯಸಭಾ ಇವರು ಸಾಫ್ಟ್ ಆನ್ ಟೆರರ್ ಅಂತ ಹೋಗಿ ಅವರು ಕೆಲಸ ಇರ್ಬೇಕಾದ್ರೆ ಇವ್ರು ದೇಶದ್ರೋಹ ಕೆಲಸ ಮಾಡ್ತಾನೆ ಇರ್ತಾರೆ, ನಿರಂತರವಾಗಿ ಮಾಡ್ತಾನೆ ಇರ್ತಾರೆ ಆಯ್ತಾ. ಆಮೇಲೆ ಇವ್ರ ಮುಖಾನ ಮರೆ ಮಾಡ್ಕೊಳ್ಳೋಕೆ ಬೇರೆ ಹುನ್ನಾರ ಮಾಡ್ಕೊಂಡು ಬೇರೆ ವಿಷಯಗಳನ್ನ ಎಲ್ಲ ಮುಚ್ಚೋಗಿರೋ ವಿಷಯಗಳನ್ನ ತೆಗೆದು ಇದೇನು ಫಸ್ಟ್ ಟೈಮ್ ಇಲ್ಲ ಕಾಂಗ್ರೆಸ್ ತೆಗಿತಾ ಇರೋದು. ಮೊನ್ನೆ ದಿವಸ ಸದನ ನಡೀತಿರ್ಬೇಕಾದ್ರೆ ನೋಡಿದೀವಿ, ಹಳೆ ಕೇಸನ್ನೆಲ್ಲ ಏನ್ ಹೇಳ್ತೀರಿ ಈಗ? ಮೊದಲನೇದಾಗಿ ನಾವೀಗಾಗ್ಲೇ ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ, ಮಾತನಾಡಿದೀವಿ ಆಯ್ತಾ. ಇವ್ರುಗಳು ಕೂಡ ಅಯ್ಯೋ ಇಲ್ವೇ ಇಲ್ಲ, ತಿರ್ಚೋ ಪ್ರಯತ್ನ ಮೀಡಿಯಾಗಳು ಮಾಡ್ತೀವಿ, 1-2 ಮೀಡಿಯಾ ಮಾಡ್ಬೋದು, ಎಲ್ಲಾ ಕಡೆ ಕೇಳುವಂತಹ ಘೋಷಣೆಯನ್ನ ಸುಳ್ಳು ಸುದ್ದಿ ಹಬ್ಬಿಸುವಂಥದ್ದೇನು ಇಲ್ಲ. ಮೀಡಿಯಾ ಮೇಲೆ ಕೇಸ್ ಮಾಡ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಗೊತ್ತಿಲ್ಲ. ನೀವು ಇದನ್ನ INDA ಅಲ್ಲಿ ಇರೋದ್ರಿಂದ ನೀವೇನೋ ಅದನ್ನ ಪರಾನ ವಿರೋಧನ ನನಗಂತೂ ಗೊತ್ತಿಲ್ಲ. ಸೊ ಅದು ಯಾರೇ ಆಗಿರ್ಬೋದು, ವಿರೋಧನೆ ಇಂತಹ ಘೋಷಣೆಗಳು ಬಂದಾಗ ಯಾವುದೇ ಪಕ್ಷ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅವರಾದ್ರೂ ಖಂಡಿಸ್ಬೇಕು, ನೀವಾದ್ರೂ ಖಂಡಿಸ್ಬೇಕು. ಸೊ ಈಗ ಒಪ್ಕೊಳ್ತಾ ಇದ್ದಾರೆ, ಹೌದು ಘೋಷಣೆ ನಿಜ. ದೇಶದ ಗೌರವಕ್ಕೆ ಧಕ್ಕೆ ಮಾಡೋರ್ನ ನಾವು ಖಂಡಿಸ್ತೀವಿ, ಅದು ಯಾರೇ ಆಗಿರ್ಲಿ. ಇಲ್ಲಿ ಯಾತಕ್ಕೋಸ್ಕರ ನಾವು ಈ ಮ್ಯಾಟ್ರನ್ನ ಹಿಂದೆ ಇದು ಯಾವ ರೀತಿ ಆಯ್ತು ಅಂದರೆ, ಹುಲಿ ಬಂತು ಹುಲಿ ಆಟದ ಲೆಕ್ಕಕ್ಕೆ ಕೊಟ್ಟೋಯ್ತು. ಯಾಕಂದರೆ ಹುಲಿನೇ ಬರದೆ ಹುಲಿ ಬಂತು ಅಂತ. ಯಾಕಂದರೆ 2021ರಿಂದ ಇದುವರೆಗೆ ಸುಮಾರು 22ಕ್ಕಿಂತ ಹೆಚ್ಚು ಕೇಸ್ಗಳು ಈ ಥರ ದೇಶ ವಿರೋಧಿ ಹೇಳಿಕೆಗಳನ್ನ ಕೂಗುಗಳನ್ನ ಮಾಡಿದ್ದಾರೆ. ಅವಾಗೆಲ್ಲ ಇದನ್ನು ಆಡಿಯೋಗಳನ್ನ ತಗೊಂಡು ಚೆಕ್ ಮಾಡಿದಾಗ ಅದರಲ್ಲಿ ಆಡಿಯೋ ತಿರುಚಿರೋದು ಸಾಬೀತಾಗಿದೆ. ಸಾಕಷ್ಟು ಉದಾಹರಣೆಗಳಿದೆ, ಯಾರು ಬೇಕಾದರೂ ಗೂಗಲಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಎಷ್ಟು ಕೇಸ್ಗಳಾಗಿದೆ, ಮತ್ತೆ ಯಾವ್ಯಾವ ಚಾನೆಲ್ಗಳು ಮಾಡಿದೆ ಅನ್ನೋದು ಅದರಲ್ಲಿ ಕೊಟ್ಟಿದ್ದಾರೆ. ಬಟ್ ನಮ್ಮ ದೇಶದ ದುರದೃಷ್ಟಕರ ಏನಂದರೆ, ಈ ಏನು ತಿರುಚಿಕೆ ಮಾಡಿದಾರಲ್ಲ ಅವ್ರಿಗೂ ಪನಿಷ್ಮೆಂಟ್ ಆಗಿಲ್ಲ ಇದುವರೆಗೆ. ಮತ್ತೆ ಇನ್ನೊಂದು ಹೇಳ್ತೀನಿ, ನಾನು ಹೇಳೋದು ಹೇಳ್ತೀನಿ, ಈಗ ನಿಜವಾಗ್ಲೂ ಕೂಗಿರುವಂತಹ ವಿಧಾನಸೌಧದಲ್ಲೇ ಕೂಗಿರುವಂತವ್ರಿಗೂ ರಾಷ್ಟ್ರೀಯ ಗೌರವ ಕಾಯ್ದೆ 1971 ಇದು ಅವಮಾನಗಳ ತಡೆಗಟ್ಟುವಿಕೆ ಅಂತ ಒಂದು ಕಾನೂನೇ ತಂದಿದ್ದಾರೆ. ಅದ್ರ ಪ್ರಕಾರ 3 ವರ್ಷ ಜೈಲ್ಗೆ ಹಾಕ್ತಾರೆ. ಯಾರೇ ದೇಶಕ್ಕೆ ಅಗೌರವ ತೋರಿದ್ರೆ ಅವ್ರನ್ನ 3 ವರ್ಷ ಜೈಲ್ಗೆ ಹಾಕ್ತಾರೆ. 2021ರಿಂದ ಮಾಡ್ಕೊಂಡೇ ಬರ್ತಾವ್ರೆ. ಎಷ್ಟು ಜನನ ಜೈಲ್ಗೆ ಹಾಕಿದ್ದೀರಿ? ಹೋಗ್ಲಿ, ತಿರುಚಿರೋರ್ನ ಜೈಲ್ಗೆ ಹಾಕ್ಬೇಕು ಫಸ್ಟು. ಈಗ ಎಷ್ಟೋ ಕಡೆ ವಾಯ್ಸ್ನ ತಿರುಚಿದ್ದಾರೆ, ಅವ್ರನ್ನೂ ಹಾಕ್ಬೇಕು. ಅವರು ಮೇಡಮ್, ನಾನು ಹೇಳ್ತಾ ಇರೋದು ಅವರು ದೇಶದ್ರೋಹಿಗಳೇ, ತಿರುಚೋರು ದೇಶದ್ರೋಹಿಗಳೇ. ನಾನು ಹೇಳೋದು, ದೇಶ ಇದುವರೆಗೂ ಒಬ್ಬನಾದ್ರೂ ಜೈಲ್ಗೆ ಹಾಕಿದ್ದಾರೆ. ಇದು ಅಲ್ಲ, ಇಲ್ಲಾಗಿರೋದು ನಾವು ಖಂಡಿಸ್ತಾ ಇದ್ದೀವಿ. ಇಲ್ಲ ಇದು ಅದಕ್ಕೆ ನಾನು ಹೇಳಿದ್ದು. ಇದು ಈಗ ಕೇಳಿ ಬೇಡ, ಇವತ್ತು ಎಷ್ಟೋ ಜನಗಳಿಗೆ ಮಾಧ್ಯಮಗಳ ಮೇಲೆ ನಂಬಿಕೆ ಹೊರಟೋಗಿದೆ ವ್ಯವಸ್ಥೆನಲ್ಲಿ. ಯಾಕೆ ಅಂದರೆ
ಮಾಧ್ಯಮಗಳು ಯಾವುದೋ ಒಂದು ನಾಸೀರ್ ಪಕ್ಷದ ಹುಸೇನ್ ಗಾಳಗಳಿಗೆ ಹೇಳ್ತಾರೆ, ನಡಿ ಪಕ್ಷದ ಅಂತ ಗಾಳಗಳಿಗೆ ನಂಬೇಕು ಅಲ್ಲ, ಅಲ್ವಾ ನಾನು ಸರ್? ಹೇಳ್ತಾ ಇರೋದು ಮಾಧ್ಯಮದವರು ಅಂದ್ರೆ ಆ ಥರ ಪಕ್ಷದ ನಡೆಸ್ಕೋಬೇಕು. ಗಾಳಗಳಿಗೆ ಬಿದ್ದೋಗಿದ್ದಾವೆ ಕೀಳಾಗಿ ಅನ್ನೋದು ಒಂದು ನಡೆಸ್ಕೋಬೇಕು ಇದಾಗಿದ್ದಾವೆ. ಒಟ್ನಲ್ಲಿ. ಅದರಿಂದ ಏನಾಗಿದೆ, ಸತ್ಯಾಸತ್ಯತೆಗಳನ್ನ ಬಯಲು ಮಾಡಬೇಕಾದಾಗ ಆ ಆಡಿಯೋನ ಕೊಟ್ಟಿದ್ದಾರೆ, ಎಲ್ಲಾ ಮೀಡಿಯಾದವ್ರದ್ದು ತಗೊಂಡಿದ್ದಾರೆ, ಯಾವುದೋ ಒಂದು ಮೀಡಿಯಾ ತಗೊಂಡಿಲ್ಲ. ಹೌದು, ಹಂಗೆ ತಗೊಳ್ಬೇಕಲ್ವಾ? ಅವಾಗ ತಗೊಂಡಿದ್ದಾಗ ಅಷ್ಟೇ ಅವಾಗ ಸತ್ಯಾಸತ್ಯತೆಗಳು ಬಂದಿದೆ. ಇವಾಗ ಅರೆಸ್ಟ್ ಮಾಡಿದ್ದಾರೆ, ವಾಯ್ಸ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಈಗೇನು 1971 ಆಕ್ಟ್ ಪ್ರಕಾರ ಶಿಕ್ಷೆ ಆಗಲಿ, ಇದುವರೆಗೆ ಯಾವ ಸ್ಟೇಟಲ್ಲೂ ಕೊಟ್ಟಿಲ್ಲ, ಯು ಪಿಲಿ ಕೊಟ್ಟಿಲ್ಲ, ಗುಜರಾತಲ್ಲಿ ಕೊಟ್ಟಿಲ್ಲ, ಅದನ್ನ ಇಲ್ಲಿ ಕೊಡ್ತೀವಿ ನಾವು ಕರ್ನಾಟಕದಲ್ಲಿ, ಕೊಡ್ಲೇಬೇಕು, ಜೈಲಿಗೆ ಹಾಕ್ಲೇಬೇಕು ಅವ್ರನ್ನ, ಅದಾಗ್ಲೇಬೇಕು. ಇದು ಒಂದು ಪಾಠ ಆಗ್ಬೇಕು. ಜಿಂದಾಬಾದ್ ಅಂದಿರೋರು ಬೇರೆಯವರು, ಆ ಕೂಗಿರೋನ್ ಯಾರು ಅಂತ ಗೊತ್ತಾಗ್ತಿಲ್ಲ, ಅದನ್ನ ಪತ್ತೆ ಹಚ್ತಾ ಇದೀವಿ. ತಿರುಚುವಂತಹ ಪ್ರಯತ್ನಗಳು ಈಗಲೇ ಆಗ್ತಾ ಇದೆ ಸರ್. ಇನ್ನು ಈ ತನಿಖಾ ಹಂತಕ್ಕೆ ಹೋಗಿ ಶಿಕ್ಷೆ ಆಗಿ ನಿಜಕ್ಕೂ ಆತನಿಗೆ ಶಿಕ್ಷೆ ಆಗತ್ತೆ ಅಂತ ಶಿಕ್ಷೆ ಆಗ್ಲೇಬೇಕು. ನಮ್ಮ ಕಾನೂನು ವ್ಯವಸ್ಥೆ ಆಗ್ಲೇಬೇಕು ಅಂತ ಕೇಳ್ತೀವಿ, ಬಟ್ ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ, ಏನಾಗಿದೆ ಹಾಗಾದ್ರೆ ಅದನ್ನ ಯೋಚನೆ ಮಾಡ್ಬೇಕಲ್ಲ ನಾವು. ಎಸ್ ತಿಮ್ಮೇಗೌಡ್ರೆ, ಮೊದಲನೇದಾಗಿ ಏನ್ ಹೇಳ್ತೀವಿ? ಹಾಗೇ ಇಲ್ಲ, ಹೋಗೇ ಇಲ್ಲ ಅಂತ ಅವ್ರ ಬಾಯಲ್ಲಿ ಇವತ್ತು ಹೌದೌದು ಹೇಳಿದ್ದಾರೆ, ನಿಜ ಅಂತ ಒಪ್ಕೊಳ್ಳೋ ಹಂತಕ್ಕೆ ಅಟ್ಲೀಸ್ಟ್ ಬಂದಿದ್ದಾರೆ. ಯಾಕಂದ್ರೆ ವಿಧಿ ಇಲ್ಲ, ಸತ್ಯ ಪ್ರೂವ್ ಆಗೋಯ್ತು. ನೋಡಿ, ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಧನ್ಯವಾದವನ್ನು ಹೇಳಬೇಕು. ಯಾಕೆ ಎಷ್ಟೇ ಒತ್ತಡ ಇದ್ದರೂ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವತ್ತು ಆ ಒಂದು ಅಂದಿನ ಮಂತ್ರಿಗಳು ಕೊಟ್ಟಂಥ ಹೇಳಿಕೆಗಳು ನೋಡಿದ್ರೆ ಇದು ತಿರ್ಚಿದ್ದಾರೆ, ಕಪೋಕಲ್ಪಿತ, ಯಾರು ಕೂಗಿಲ್ಲ ಬಿಡ್ರಿ ಅಂತಕ್ಕಂಥ ಹೇಳಿಕೆಗಳು ನೋಡಿದಾಗ ಇವರು ಪೊಲೀಸ್ ಇಲಾಖೆಗೂ ಕೂಡ ಏನಾಗುತ್ತೆ, ಒಂದು ರೀತಿಯಾದಂತಹ ಗೊಂದಲ ಆಗುತ್ತೆ. ಆದರೆ ಈ ಒಂದು FSL ಮಿನಿಸ್ಟರ್ಗಳೇ ಬಂದು ಅಲ್ಲ, ತಿರ್ಚಿಲ್ಲ ಅಲ್ಲ, ಅದನ್ನೇ ಸುಳ್ಳು ಅಂತ ಹೇಳಿದಾಗ ಅದೇ ನಾವು ರಿಪೋರ್ಟ್ ಕೊಟ್ಬಿಟ್ರೆ ಇವ್ರನ್ನ ಎದ್ರ ಹಾಕೊಂಡಿರಕ್ಕಾಗಲ್ಲ. ಅದೇ ಹೇಳಿದ್ದು, ಪೊಲೀಸ್ ಇಲಾಖೆ ಗೊಂದಲವನ್ನು ಸೃಷ್ಟಿ ಮಾಡಿಬಿಟ್ರು. ಅವತ್ತಿನ ದಿವಸ ಸದನದಲ್ಲಿ ಗಲಾಟೆ ಕೂಡ ಆಯಿತು, ಯಾವುದಕ್ಕೂ ಕೇರೆ ಮಾಡಲಿಲ್ಲ ಅವರು. ಯಾಕೆಂತಂದರೆ ಈ ಕಾಂಗ್ರೆಸ್ ಅವರ ಮನಸ್ಥಿತಿ ಏನಾಗಿದೆ ಅಂದರೆ ಇರ್ತಕ್ಕಂಥ ನಿಜವನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅವರು, ಯಾವುದೇ ವಿಷಯದಲ್ಲಿರ್ಬೋದು. ನಾವು ಅವರು ಯಾಕೆಂದರೆ ತುಂಬ ಒತ್ತಡ ಬಂದಾಗ ಸುಮಾರು ವಿಷಯಗಳು ಬಂದಾಗ ಇದೇ ರೀತಿಯಾದಂಥ ಒಂದು ಗೊಂದಲ ಹೇಳಿಕೆ ಕೊಡೋದು, ಇಲ್ಲ ಅಂತಂದರೆ ಅದನ್ನು ಇಲ್ಲ ಅಂತಕ್ಕಂಥ ವಾದಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಆದರೆ ಇವತ್ತೇನು ಅವ್ರು 3 ಜನ ಕೂಗಿದ್ದಾರೆ, ಇಲ್ತಾಜು, ಮುನಾವರು ಮತ್ತು ಮೊಹಮ್ಮದ್ ನಾಶಿಪುಡಿ ಅವ್ರು ಏನಿದ್ದಾರೆ ನೋಡಿ, ಅವರು MP ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು MP ಕ್ಯಾಂಡಿಡೇಟ್ಗೂ ಕೂಡ ಒಂದು ಆಸ್ಪಿರೆಂಟ್ ಆಗಿದ್ರು ಅಂತಕ್ಕಂಥದ್ದು ಕೂಡ ಮಾಹಿತಿ ಇತ್ತು. ನಾವು ಹೇಳ್ತಕ್ಕಂಥದ್ದು ಇಂಥವ್ರೆಲ್ಲ ಇರ್ತಾರ. ಅವತ್ತೇನು ವಿಧಾನಸೌಧದಲ್ಲಿ ಅದು ಏನದು ವಿಧಾನಸೌಧ ಅಂದ್ರೇನು, ಇವತ್ತು ನಮ್ಮ ಆಡಳಿತ ಪ್ರಜಾಪ್ರಭುತ್ವ ವ್ಯವಸ್ಥೆ ದೇಗುಲ ಇದ್ದಂಗೆ, ಜೊತೆಗೆ ಅದು ನಮ್ಮ ನಾಡಿನ ಒಂದು ಒಂದು ಸಂಕೇತ, ನಮ್ಮ ನಾಡ ಒಂದು ಸಂಕೇತ. ಅದು ಅಂಥ ಜಾಗದಲ್ಲಿ ಇವರು ಈ ರೀತಿಯಾದಂಥ ಹೇಳಿಕೆ ಕೂಗ್ತಾರೆ ಅಂತಂದರೆ ನೋಡಿ ಮೇಡಮ್, ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಎಷ್ಟು ಧೈರ್ಯ ಇದೆ. ಅಲ್ಲ, ಸಪೋರ್ಟ್ ಮಾಡಿದ್ರೆ ಇವರು ಅದನ್ನ ಯಾರು ಸಪೋರ್ಟ್ ಇವ್ರಿಗೆ ಅಲ್ಲ ನೋಡಿ, ಜೊತೆಗೆ ಆ ನಾಶೀರ್ ನೋಡಿ ಇವಾಗ ಹೇಳಿಕೆ ಕೊಡ್ತೀನಿ ನೋಡಿ, ಇವತ್ತು ನೋಡಿ ಇವತ್ತೇನು ಗೆದ್ದಿದೆ ರಾಜ್ಯಸಭಾ ಸದಸ್ಯರಾಗಿ ನಾಸೀರ್ ಹುಸೇನ್ ಅವರು ಕೂಡ ಅವ್ರ ಮೇಲೂ ಕೂಡ ಕ್ರಮ ಜರುಗಿಸಬೇಕಾಗುತ್ತೆ. ಯಾಕೆಂತಂದ್ರೆ ಅವ್ರು ಯಾತಕ್ಕೆ ಅಂತಂದ್ರೆ ಅವ್ರು ಆ ಕ್ಷಣದಲ್ಲಿ ರಿಯಾಕ್ಷನ್ ಕೊಟ್ಟಂತ ರೀತಿಗೆ ಸೊ ಅವ್ರು ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ ಅಂದಾಗ ಅವ್ರು ನಡ್ಕೊಂಡಂತ ದರ್ಪ ಇರ್ಬೋದು, ಅದಕ್ಕೆ ಹೇಳ್ತಾ ಇದ್ದೀನಿ, ಅದು ನಡ್ಕೊಂಡಂತ ದರ್ಪ ಇರ್ಬೋದು, ಇದ್ದಂತ ಜಾಗ ಇರ್ಬೋದು, ನಡೆಸ್ಕೊಂಡಿರೋದು ಅವ್ರು ಇದ್ದಂತ ಜಾಗ, ರಾಜ್ಯಸಭಾ ಸದಸ್ಯರು ನೋಡಿ, ಅವ್ರು ಇದ್ದಂತ ಜಾಗಕ್ಕೂ ಗೌರವ ಕೊಟ್ಟಿಲ್ಲ, ಅವರು ಕೇಳಿದಂತ ಪ್ರಶ್ನೆಗೂ ಗೌರವ ಕೊಟ್ಟಿಲ್ಲ, ಆದ್ರೆ ಮಾಡಿದಂತವ್ರಿಗೆ ಮಾತ್ರ ಅವರು ಸಪೋರ್ಟ್ ಮಾಡಿದ್ರೆ ಇವರೇನೋ ದೇಶದ್ರೋಹಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೊಂಡ್ರು. ಅದಕ್ಕೆ ಅವ್ರ ಮೇಲೂ ಕೂಡ ಕ್ರಮ ನೋಡಿ ಮೇಡಮ್. 1947ರಿಂದನೂ ಕೂಡ ನಮ್ಮ ದೇಶ ವಿಭಜನೆ ಆದಾಗ ಆದಾಗಲಿಂದನೂ ರಾಜಕೀಯವಾಗಿ ಭೌಗೋಳಿಕವಾಗಿ ನಮ್ಮ ಪಾಕಿಸ್ತಾನ ನಮ್ಮ ಶತ್ರುನೇ. ಯಾವುದೇ ರೀತಿಯ ನಮ್ಮ ಇವತ್ತು ಆಂತರಿಕವಾಗಿ ಶಾಂತಿ ಭಂಗವನ್ನು ಉಂಟು ಮಾಡ್ತಕ್ಕಂಥದ್ದೇ ಪಾಕಿಸ್ತಾನ. ಯಾಕೆ ಇಂಥ ಒಂದು ದೇಶಕ್ಕೆ ಇವರು ಜಿಂದಾಬಾದ್ ಕೂಗ್ತಾರೆ ಅಂದರೆ ಅಂಥವ್ರು ನಮ್ಮ ದೇಶದ್ರೋಹಿಗಳು, ಅವ್ರನ್ನ ಅಂಥವ್ರು ನಮ್ಮ ಇವ್ರು ಸಪೋರ್ಟ್ ಮಾಡ್ತಾರಲ್ಲ ಅಂತಕ್ಕಂಥದ್ದು ನೋವಿನ ಸಂಗತಿ. ದಯವಿಟ್ಟು ಇವ್ರ ಮೇಲೆ ಬರೀ ಏನಿದೆ 3 ವರ್ಷ 5 ವರ್ಷ ಜೈಲಲ್ಲ, ಇನ್ನು ಮುಂದೆ ಅಂತಹ ದೇಗುಲಗಳಲ್ಲಿ ಆಡಳಿತ ನಡೆಸ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ದೇಗುಲಗಳಲ್ಲಿ ಮರುಕಳಿಸಬಾರದು. ಮತ್ತು ಹಿಂಬಾಲಕರು ಯಾರೇ ಇರ್ಬೋದು, ಎಲ್ಲೇ ಇರ್ಬೋದು, ಇನ್ನು ಮುಂದೆ ಆ ರೀತಿ ಆಗಬೇಕಂದ್ರೆ ಇವರಿಗೆ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು. ಇದನ್ನು ಯಾವುದೇ ಕಾರಣಕ್ಕೂ ತಿರ್ಚದಾಲಿ ಮತ್ತು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಯಾಕೆಂದರೆ ಕಾಂಗ್ರೆಸ್ ಇವಾಗಲೇ ಮತ್ತೆ ಓಲೈಕೆ ರಾಜಕಾರಣದ ಬರ್ತಾ ಇದೆ ನೋಡಿ. ಇನ್ನೊಂದು ಹೇಳ್ತೀನಿ, ಆ ಸಮಾಜದಲ್ಲಿ ಎಲ್ಲರೂ ಇಲ್ಲ, ಆದರೆ ಎಲ್ಲೋ ಕೆಲವೇ ಬೆಳವಣಿಗೆ ಜನ ಇಡೀ ಸಮಾಜಕ್ಕೆ ಕೆಟ್ಟ ಹೆಸರನ್ನು ತರಲಿಕ್ಕೆ ಹೋಗ್ತಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ಇವತ್ತು ಏನು ಓಲೈಕೆ ರಾಜಕಾರಣವನ್ನು ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಕೊಡುತ್ತೆ, ದಯವಿಟ್ಟು ಅಕ್ಷಮ್ಯ ಅಪರಾಧ ಅಂತೇಳಿ ನಾನು ಹೇಳಲಿಕ್ಕೆ. ಈಗ ರಾಮಕೃಷ್ಣ ಅವರೇ,
ಇದೇ ಮಂಡ್ಯದ 2022ರ ಬಿಜೆಪಿ ಒಂದು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ರವಿ ಅನ್ನುವಂತಹ ಬಿಜೆಪಿ ಕಾರ್ಯಕರ್ತ ಬಂದ್ಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ. ಅವತ್ತೇ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಾನು ಪಾಕಿಸ್ತಾನ್ ಜಿಂದಾಬಾದ್ ಮುರ್ದಾಬಾದ್ ಅಂತ ಕೂಗೋಕೆ ಹೋಗಿ ಜಿಂದಾಬಾದ್ ಕೂಗದೆ, ನನಗೆ ಹಿಂದಿ ಅಂತಹ ಕೆಲವೊಂದು ಪದಗಳು ನನಗೆ ಅರ್ಥ ಗೊತ್ತಿಲ್ಲ, ಹಾಗಾಗಿ ನನ್ನಿಂದ ತಪ್ಪಾಗಿದೆ, ನನಗೆ ಕ್ಷಮಿಸಿ ಅಂತೇಳಿ ಆತನ ಕ್ಷಮೆ ಕೇಳಿದ್ದಾರೆ. ಅದಾದ್ಮೇಲೆ ಬಿಟ್ಟು ಕಳಿಸಿದ್ದಾರೆ. ಈ ಪ್ರಕರಣ ಆದ್ಮೇಲೆ ಆ ಪ್ರಕರಣಕ್ಕೆ ಮರುಜೀವ ಬರುತ್ತೆ. ಅಂದ್ರೆ ದ್ವೇಷ ರಾಜಕಾರಣವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಅಂತಾನ ಅಥವಾ ಹೇಗೆ ಅಂತ ನಾನು ಹೇಳ್ತಕ್ಕಂಥದ್ದು, ನಿನ್ನೆ ಮೊನ್ನೆ ಈಗ ಒಂದು ವಾರದಿಂದ ಅವ್ರು ಬಿಜೆಪಿ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು, ಅವ್ನು ಯಾರು ಹೇಳಿದಾನ, ಅವನು ಗುಂಡಿಟ್ಟು ಕೊಲ್ಲಿ, ಅವನು ನೇಣು ಹಾಕಬೇಕು, ಅವ್ನು ಇದು ಮಾಡಬೇಕು, ಅದು ಮಾಡಬೇಕು ಅಂತ. ಇವಾಗ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ ತಕ್ಷಣ ಮಂಡ್ಯದಲ್ಲಿರೋವನಿಗೆ ಕ್ಷಮೆ ಮಾಪಣೆ ಆಗೋಯ್ತು. ಇನ್ನೊಂದು ಏನು ದೋಷ ಈ ದೇಶದ ಕಾನೂನಲ್ಲಿ ಏನಿದೆ? ಸರ್, ಹೇಳ್ತಾರೆ ಒಂದು ಒಂದ್ ನಿಮಿಷ ಮಾತಾಡೋದು ಒಂದ್ ನಿಮಿಷ ಮಾತಾಡಕ್ ಬಿಡಲ್ಲ. ಒಂದ್ ನಿಮಿಷ ಮಂಡ್ಯ ಅಂದ್ರೆ ಯಾಕೆ ಅಷ್ಟೊಂದು ಅದಕ್ಕೆ ನಾನು ಹೇಳೋದು, ಈ ದೇಶದ ಕಾನೂನಲ್ಲಿ ಏನಿದೆ ಗೊತ್ತಾ ಮೇಡಮ್, ಮುರ್ದಾಬಾದು ಜಿಂದಾಬಾದ್ ಅಂತ ಕೂಗ್ದಂತವ್ರಿಗೆ ನಿಮ್ಗೆ ಕಾನೂನಲ್ಲಿ ಮಾಫಿ ಇದೆ, ತಿಳ್ಕೊಬೇಕು ನೀವು. ಅದು ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದಾಗ ಅವ್ನು ಏನ ಇಲ್ಲ, ನಾನು ಈ ರೀತಿ ಹೇಳಿದೆ, ನಿಜವಾಗ್ಲೂ ಇದೆ ನಮ್ಮ ದೇಶದ ಕಾನೂನಲ್ಲಿ ಇದೆ. ಅವ್ನು ಮುರ್ದಾಬಾದು ಜೈಕಾರ ಮತ್ತೆ ಇನ್ನೊಬ್ಬನಿಗೇನೋ ಜೈಕಾರ ಆಗದೆ ಇರ್ತಕ್ಕಂಥದ್ದು ಮತ್ತೊಂದೊಂದೆಲ್ಲ ನಿಮ್ಗೇನು ಗುಂಡಿಟ್ಕೊಳ್ಳೋದು, ನೇಣು ಹಾಕುವಂತ ಶಿಕ್ಷೆ ಇಲ್ಲ ದೇಶದಲ್ಲಿ. ಅವ್ರ ಮನಸ್ಸು ಪರಿವರ್ತನೆ ಆಗ್ಬೇಕು, ಅವ್ನು ಕ್ಷಮೆ ಕೇಳಬೇಕು, ಇಲ್ಲ ಮತ್ತೊಂದು ಮಾಡಬೇಕು, ಇಲ್ಲ ಲಿಮಿಟೇಷನ್ 1 ವರ್ಷ 2 ವರ್ಷ 3 ವರ್ಷ ಜೈಲ್ಗೆ ಹಾಕ್ತಾರೆ ಅವ್ನಿಗೆ. ಹೇಳ್ತೀನಿ ಕೇಳಿ, ಓವೈಸಿ ನಿಮ್ಗೆ ಅಲ್ಲ, ಓವೈಸಿ ಬೆಂಗಳೂರು ಬಂದಾಗ ಒಂದು ಹೆಣ್ಮಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ಬಿಟ್ಲು. ಅವ್ರಿಗೆ ಏನ್ ಮಾಡಿದ್ರು? ಅವ್ರಿಗೆ 110 ದಿವಸ ಜೈಲಲ್ಲಿ ಇಟ್ರು. ಮನ ಪರಿವರ್ತನೆ ಆಗ್ಬೇಕು, ಮತ್ತೆ ರಿಪೀಟ್ ಆದ್ರೆ ನಿಮ್ಮನ್ನ ಬಿಡಲ್ಲ. ಆ ಹೆಣ್ಮಗಳು ಹೊರಗಡೆ ಬಂದ್ಲು, ಅವತ್ತು ಇವನ್ನೆಲ್ಲ ಹೊರಗಡೆ ಕಾಣಿಸ್ಕೊಂಡಿಲ್ಲ. ಈ ದೇಶದಲ್ಲಿ ವಿರೋಧ ಪಕ್ಷದವ್ರು ಹೇಳದಂಗೆ ಆಗೋದೇ ಆದ್ರೆ ಅವ್ರ ಕಾಲದಲ್ಲಿ ಎಷ್ಟು ಬಾಂಬ್ ಬ್ಲಾಸ್ಟ್ಗಳಾಗಿದ್ದಾವೆ? ನಾನು ಪ್ರತಿಯೊಂದು ಹೇಳಕ್ ಹೋಗಲ್ಲ. ಯಡಿಯೂರಪ್ಪ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಯಾರೇ ಇರ್ಬೋದು, ಅವ್ರ ಕಾಲದ ಬಾಂಬ್ ಬ್ಲಾಸ್ಟ್ ಆಗಿಲ್ವಾ? ಅವಾಗ ಅವರು ತುಷ್ಟೀಕರಣ ಮಾಡ್ತಾ ಇದ್ರ? ಅಲ್ಲ, ನಾನು ತುಷ್ಟೀಕರಣ ಮಾಡ್ತಾ ಇದ್ರ ಅಂತ ಕೇಳ್ತಾ ಇದ್ದೀನಿ. ಸಮರ್ಥನೆ ಮಾಡ್ಕೊಂಡು ಅವತ್ತು ಮುಸ್ಲಿಂ ಅವ್ರ ತುಷ್ಟೀಕರಣ ನಡೀತಾ ಇತ್ತಾ? ನೀವೇ ಇಷ್ಟೆಲ್ಲ ಹೇಳುವಂತಹವರು, ಕಾನೂನಲ್ಲಿ ಇಂಥ ಅವಕಾಶ, ನೀವ್ಯಾಕೆ ಮತ್ತೆ ಹಂಗಾರೆ ಆ ಪ್ರಕರಣವನ್ನ ಮರುಜೀವ ಕೊಡ್ತಾ ಇದ್ದೀರಿ? ಮತ್ತ್ಯಾಕೆ ಅಂತ ಮಾಡ್ತಾ ಇದ್ದೀರಿ? ಪ್ರಕರಣವನ್ನ ರಿಓಪನ್ ಯಾಕೆ ಮಾಡ್ತಾ ಇದ್ದೀರಿ? ಹಾಗಾದ್ರೆ ರಿಓಪನ್ ಮಾಡ್ತಕ್ಕಂಥ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ನನಗಿನ್ನೂ ಮಾಹಿತಿ ಬಂದಿಲ್ಲ. ಸರ್ಕಾರ ಏನ್ ರಿಓಪನ್ ಮಾಡ್ತಾ ನೋಡ, ಯಾರ ಪ್ರಶ್ನೆ ಸಣ್ಣ ಬ್ರೇಕ್ ತಗೊಂಡ್ ಬರ್ತೀನಿ ವೀಕ್ಷಕರೇ. ಚರ್ಚೆ ಮುಂದುವರಿಯತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ಬೇಕು ಅಂತ ಹೇಳಿದ್ರು, ಉದ್ದೇಶಪೂರ್ವಕವಾಗಿ ಹೇಳಿದ್ರು, ಟಂಗ್ ಸ್ಲಿಪ್ ಆಗಿ ಬಹಳ ಜನ ದೊಡ್ಡ ಮನುಷ್ಯರು, ದೊಡ್ಡ ರಾಜಕಾರಣಿಗಳು ಬಾಯಿಗೆ ಬಂದಾಗ ಮಾತಾಡಿದ್ದಾರೆ, ಆಮೇಲೆ ಕ್ಷಮೆ ಕೂಡ ಕೇಳಿದ್ದಾರೆ. ಆದ್ರೆ ಘಟನೆಗಳಾದಾಗ ಒಂದು ಸಣ್ಣ ಪ್ರಾಯಶ್ಚಿತ್ತ ಅನ್ನೋದು ಆ ಮುಖದಲ್ಲಿ ಇರಬೇಕು. ಇಲ್ಲ ಅಂತಂದ್ರೆ ಬಹಳ ದೊಡ್ಡ ಕಷ್ಟ ಆಗತ್ತೆ. ನಾನು ಹೇಳಿದ್ದೆ ಸರಿ, ಏನೀಗ ಏನು ಮಾಡ್ತೀರಾ ಅಂದ್ಬಿಟ್ಟು ಈಗ ಅವತ್ತು ನಾವು ಹಂಗಂದೇ ಇಲ್ಲ, ಅಥವಾ ಅವತ್ತು ನಾವು ಹಂಗಂದಿದ್ದು ಬೇರೆ ಉದ್ದೇಶದಿಂದ ಅಂತಂದ್ರೆ ಯಾರು ಒಪ್ಪುತ್ತಾರೆ ಅನ್ನೋ ಪ್ರಶ್ನೆ. ಸೊ ಸತ್ಯ ಮಿಥ್ಯ ಅನ್ನೋ ರಿಪೋರ್ಟ್ಗಳನ್ನ ಇಷ್ಟು ದಿನ ನಮ್ಮ ರಾಜಕೀಯ ನಾಯಕರು ಕೊಡ್ತಾ ಇದ್ರು. ಆದರೆ ಈಗ ಅಧಿಕೃತವಾಗಿಯೇ ಬಂದಿದೆ ಮಾಹಿತಿ, ಅದು ಸರ್ಕಾರದ ಕಡೆಯಿಂದಾನೆ. ಹೌದು, ನಿಜ, ಈತ ಘೋಷಣೆ ಕೂಗಿರೋ ಸತ್ಯ. ಒಬ್ರು ಪಾಕಿಸ್ತಾನ್ ಅಂದಿದ್ದಾರೆ, ಮತ್ತೊಂದು 2-3 ಜನ ಜಿಂದಾಬಾದ್ ಅಂದಿದ್ದಾರೆ. ಇದು ಪಾಪ ಅಲ್ಲಿರೋ ಯಾರಿಗೂ ಕೇಳಿಸ್ಲಿಲ್ಲ. ಖುದ್ದು ರಾಜ್ಯಸಭಾ ಸದಸ್ಯರಾದಂತಹ ನಾಸಿರ್ ಹುಸೇನ್ ಅವ್ರಿಗೂ ಕೇಳಿಸ್ಲಿಲ್ಲ, ಒಂದಷ್ಟು ಜನಕ್ಕೂ ಕೂಡ ಕೇಳಿಸ್ಲಿಲ್ಲ, ಅಥವಾ ಕೇಳಿಸಿದ್ರು ಹಂಗಂದಿಲ್ವೇನೋ ಅಂತ ಅಂದ್ಕೊಂಡಿರೋರು ತುಂಬಾ ಜನ ಇರ್ತಾರೆ. ಅದಾದ್ಮೇಲೆ ಬಂದ ಆಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿರುತ್ತೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಂದ್ಸರಿ, ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಒಂದ್ಸರಿ. ಆದ್ರೆ ಈಗ ಅವತ್ತು ಸಮರ್ಥನೆ ಮಾಡ್ಕೊಂಡಿದಾರಲ್ಲ, ಅವ್ರಿಗೆ ನಿಜಕ್ಕೂ ಬೇಸರ ಆಗೇ ಆಗುತ್ತೆ. ಯಾಕಂತಂದ್ರೆ ದೇಶದ ವಿಚಾರ ಅಂತ ಬಂದಾಗ ಬೇಸರ ಆಗಲೇಬೇಕು. ಅವತ್ತು ಬೇಸರ, ಅವತ್ತು ಇದೇ ಸರಿ ಅಂತ ಸಮರ್ಥನೆ ಮಾಡ್ಕೊಂಡವ್ರು ಇವತ್ತು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನಾನು ಕಾಯ್ತಾ ಇದ್ದೀನಿ. ಬಟ್ ಅವ್ರು ಯಾರು ಇವತ್ತು ಮುಂದೆ ಬರ್ತಾ ಇಲ್ಲ, ಉತ್ತರ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ವಿಜಯ್, ಈಗ ಸೋಮೋಟೋ ಕೇಸ್ ದಾಖಲಿಸ್ಕೊಳ್ತಾರೆ ಪೊಲೀಸರು, ವಿಧಾನಸೌಧ ಪೊಲೀಸರು ಸ್ವಯಂ ಪ್ರೇರಿತವಾದ ದೂರನ್ನ ದಾಖಲಿಸ್ಕೊಂಡು ಅವರೇ ಒಂದು ತನಿಖೆಗೆ ಮುಂದಾಗ್ತಾರೆ. ಅದಾದಮೇಲೆ ಈಗ ನಾಸಿರ್ ಹುಸೇನ್ ಅವ್ರನ್ನ A1 ಆರೋಪಿಯನ್ನಾಗಿ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ BJP ಅವರು ಪಟ್ಟು ಹಿಡಿದಿದ್ದೀರಿ. ಅಂದರೆ ಇದು ಇಲ್ಲಿ ಹೆಂಗಾಗುತ್ತೆ ಅಂತಂದರೆ, ಇಂತಹ ಪ್ರಕರಣಗಳು ಆದಾಗ ಮುಂದೆ ಇನ್ಯಾವತ್ತೂ ಯಾರು ಇಂತಹ ಹಂತಕ್ಕೆ ಹೋಗಬಾರ್ದು, ಶಿಕ್ಷೆ ಆಗಬೇಕು ಅನ್ನೋದು ಒಂದು ಕಡೆ. ಅದ್ರ ಜೊತೆಗೆ ಆ ಒಂದು ಭಯ ಭಕ್ತಿ ಎಲ್ಲೋ ಕಡಿಮೆ ಆಗ್ತಾ ಇದೆಯಾ ಕಾನೂನು ಸುವ್ಯವಸ್ಥೆ ಅಂದರೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಏನು ಹೇಳ್ತೀರಿ? ನಿಮ್ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಇಂಥದ್ದೇನು ನಡೆದೇ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಅನೇಕ ಉದಾಹರಣೆಗಳಿದೆ. ನೀವ್ ಹೆಂಗ್ ಹೇಳ್ತೀರಿ ಅಂತಂದ್ರೆ, ಕಾಂಗ್ರೆಸ್ ಬಂದಿದ್ದಕ್ಕೆ ಹಿಂಗ್ ಆಗ್ತಿದೆ, ಕಾಂಗ್ರೆಸ್ ಬಂದಿರೋದಕ್ಕೆ ಇಂತಹ ಘೋಷಣೆಗಳು ಬರ್ತಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳೋದಕ್ಕೆ ಹೋಗ್ತಿದ್ದೀರಿ. ಇದು ಒಂದ್ ರೀತಿಯಾಗಿ ಪ್ರಚೋದನೆ ಆಗುತ್ತೆ ಹೊರತು ಇನ್ನೇನು ಆಗಲ್ಲ. ಕಾಂಗ್ರೆಸ್ ಇದೆಯಂತೆ, ಹಂಗಾರೆ ನಾವು ಕೂಗಿದ್ರು ಏನು ಆಗಲ್ವಂತೆ ಅನ್ನೋ ಸಂದೇಶನೂ ಹೋಗುತ್ತೆ ಇಂಡೈರೆಕ್ಟ್ ಆಗಿ. ವಿಜಯ್, ಅದನ್ನು ನಾವು ನೋಡ್ಬೇಕಾಗತ್ತೆ. ನೋಡಿ ಈ ಪ್ರಕರಣ ಎಲ್ಲ ನೋಡ್ತು ಅಂತಂದ್ರೆ, ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ನೋಡ್ತು ಅಂತಂದ್ರೆ, ಫಸ್ಟ್ ಸಮರ್ಥನೆ ಮಾಡ್ಕೊಳ್ಳೋದು ನಡೆದೇ ಇಲ್ಲ, ಯಾರು ಹೇಳಲೇ ಇಲ್ಲ,
ಬೇರೆ ಕೂಗಿದ್ದಾರೆ, ತಿರ್ಸ್ತಾ ಇದ್ದಾರೆ ಅಂತ ಒಂದ್ ಕಡೆ ಹೇಳ್ತಾರೆ. ಇವ್ರದೇ ಕಾಂಗ್ರೆಸ್ ಆದ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಒಂದ್ ಬೇರೆ ಕಡೆ ಬಾಂಬ್ ಆದಾಗ ಇದು ಸಿಲ್ಲಿ ಪ್ರಕರಣ ಅಂತ ಹೇಳ್ತಾರೆ. ಆಯ್ತಾ, ಕೆಲವೊಂದ್ ಸ್ವಲ್ಪ ವರ್ಷದ ಹಿಂದೆ ಮುಂಬೈ ಬ್ಲಾಸ್ಟ್ ಆಗುವಾಗ ಇವ್ರದೇ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಆಡಳಿತ ಇದ್ವಾಗ ಮುಂಬೈ ಬ್ಲಾಸ್ಟ್ ಆಗುವಾಗ ಏನ್ ಹೇಳ್ತಾರೆ, ಇಲ್ಲಿ ಇಂತಿಂತ ದೊಡ್ಡ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈ ತರದ ಬಾಂಬ್ ಆಗೋದು ಸಹಜ ಅಂತ ಹೇಳೋ ಸ್ಥಿತಿಗಳೆಲ್ಲ ಕೊಡ್ತಾರೆ. ಇವಾಗ ಏನಾಗಿದೆ ಅಂತಂದ್ರೆ ಇಷ್ಟೊಂದು ಸ್ವಾರ್ಥ ಆಗ್ಬಿಟ್ರೆ ಕಷ್ಟ ಆಗುತ್ತೆ ವಿಜಯ್. ಇಷ್ಟೊಂದು ಸ್ವಾರ್ಥ ಆಗ್ಬೇಡಿ, ಅರ್ಥ ಆಗ್ತಿದ್ಯಾ? ಚೈನಾ ಒಳಗಡೆ ಬಂದು 30 ಜನ, ಪುಲ್ವಾಮಾ ಏನಾಯ್ತು, ಊರಿ ಏನಾಯ್ತು, ಪಠಾಣ್ಕೋಟ್ ಏನಾಯ್ತು, ಗೊತ್ತಾಗಲ್ಲ. ಅದ್ ಹೇಳೋದು ಗೊತ್ತಾಗಲ್ವೇನ್ರಿ? ಏನ್ ವೈಭವ ಕರೆಸ್ತಾ ಇದ್ದೀರಾ? ಯಾಕೆಂದ್ರೆ ನಾನು ಹಿಂದಕ್ಕೆ ಹೋಗಿಲ್ಲ, ಹಿಂದಕ್ಕೆ ಹೋದ್ರೆ ನಿಮ್ದು ಇಡೀ ಲಿಸ್ಟ್ ಇಟ್ಟಿದ್ದೀನಿ ನಾನು, ಎಷ್ಟು ಸಾವಿರ ಅಂತೇಳಿ. ದೇಶ ಮೊದಲು ಅನ್ಬೇಕಾದ್ರೆ ಇವತ್ತಿನ ಇನ್ಸಿಡೆಂಟ್ ಬಗ್ಗೆ ಮಾತಾಡಿ. 2008 ನಾನು ಹೋಗ್ಬಲ್ಲೆ. ಯಾವತ್ತೂ ಈ ದೇಶ ನಿಲ್ಲಲ್ಲ. 2008 ಹೇಳ್ತಾ ಇದ್ದೀರಾ, ಮೊನ್ನೆ ಆಗಿದ್ ಹೇಳ್ರಿ. ಇವತ್ತಿನ ದಿವಸ ಸಮರ್ಥನೆ ಮಾಡ್ಕೊಳ್ತಾ ಇದಾರಲ್ಲ. ಯಾಕಂದ್ರೆ ಮನಸ್ಥಿತಿ ಈ ರೀತಿ ಇದೆ, ದೇಶದ್ರೋಹ ಮನಸ್ಥಿತಿಗಳು. ಏನು ಹೇಳಿಕೆ ಕೊಟ್ಟಿದ್ದೇನು ಅಲ್ಲ, ಬೇರೆ ಸರ್ಕಾರದಲ್ಲಿ ಆಗಿದ್ದು ವೈಭವೀಕರಿಸ್ತೀರಾ, ನಿಮ್ ಸರ್ಕಾರದಲ್ಲೂ ಆಯ್ತು, ನಾವು ಕಠಿಣ ತಗೊಂಡ್ವಿ ಅಂತ ಏನೋ ಒಂದು ಹೇಳ್ಬೇಕು. ಏನಾಗುತ್ತೆ ನೀವು ಮಾಡ್ತಾ ಇಲ್ವಲ್ಲ, ಮೊದ್ಲಿಂದಾನೆ ಸ್ವಯಂ ಪ್ರೇರಿತ ಕೇಸು ನಾವೇನೋ ಅಡ್ಡಿಪಡಿಸಿದ್ವಾ? ಎರಡು ಅವರನ್ನ ಹೇಳಿಕೆಗಳನ್ನ ಸಮರ್ಥನೆ ಮಾಡ್ಕೊಂಡು ಅವ್ರ ಪರವಾಗಿ ನಿಲ್ತಾರಲ್ಲ, ಆ ಪರವಾಗಿ ನಿಂತು ಅವ್ರು ಪಾರ್ಲಿಮೆಂಟ್ ಅಟ್ಯಾಕ್ ಏನಾಯ್ತು, ಮೈಸೂರು ಹೇಳೇ ಇಲ್ಲ ಅಂತ ಹೇಳ್ತಾರಲ್ಲ, ಇಂಥವ್ರಿಗೆ ಏನಾಗುತ್ತೆ, ಓ ನಿಮ್ಮ MP ಮೈಸೂರು MP ಉಸಿರೇ ಎತ್ತಲಿಲ್ವ, ರೀಚಾಗೆ ಬರ್ಲಿಲ್ಲ 20 ದಿವಸ. ನಾವ್ ಏನ್ ಹೇಳಿದ್ರು ನಡೆಯುತ್ತೆ. ನಾವು ನಿಮ್ ತರ ರಿಪೀಟ್ ಮಾಡ್ತಾ ಜನಕ್ಕೆ ಅದನ್ನೇ ಒಂದು ಆಹಾರ ಕೊಡಲ್ಲ ನಾವು. ನಾವ್ ಏನ್ ಬೇಕಾದ್ರೂ ಹೇಳ್ಬೋದು, ನಾವ್ ದೇಶನ ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು, ಬಾಂಬ್ ಇಡ್ಬೋದು, ಹೇಳಿಕೆ ಕೊಡ್ಬೋದು, ದೇಶದ ವಿರುದ್ಧ ಹೋಗ್ಬೇಕು, ಸೆಡಿಷನ್ ಮಾಡಬಹುದು. ಇಂಥವ್ರಿಗೆಲ್ಲ ಸೆಡಿಷನ್ ಕೇಸ್ ಸೀರಿಯಲ್ ಬ್ಲಾಸ್ಟ್ ಗಳು ಏನಾಯ್ತ್ರಿ? ಪ್ರಜ್ಞಾ ಸಿಂಗ್ ಎಲ್ಲ ಇದ್ರಲ್ರಿ ಒಳಗಡೆ, ಕರ್ನಲ್ ಪುರೋಹಿತ್ ಎಲ್ಲ ಒಳಗಡೆ ಇದ್ರಲ್ರಿ. ಅನ್ನೊಂದ್ ಕಡೆ ಬಾಂಬ್ ಇಟ್ಟಾಗ ಎಲ್ಲೋಗಿತ್ತು ಅವಾಗ? ಯಾವತ್ತೂ 6 ವರ್ಷ ಗೊತ್ತಾಗ್ಲೇ ಇಲ್ಲ ಅವ್ರು ಯಾರು ಅಂತ. ಇವತ್ತು ನಿಮ್ಮ RK ಸಿಂಗ್ ಇದ್ದಾರೆ, ಕೇಂದ್ರದಲ್ಲಿ ಮಂತ್ರಿ ಮಾಡ್ಕೊಂಡಿದ್ದೀರಾ. ಅವ್ರು ಹೇಳಿದ್ರು RSS ಕೈವಾಡ ಇದೆ ಅಂತ ಹೇಳಿದ್ರು. ಎಲ್ಲ ಹೇಳ ಇತಿಹಾಸ ಬಿಚ್ಚಲ. ಇವತ್ತು ಅವ್ರು ಮಂತ್ರಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಕ್ಯಾಬಿನೆಟ್ ಅಲ್ಲಿ. ಇವರು ಮೊನ್ನೆ ಬಂದ ರಾಜಕಾರಣಿ ಇನ್ಸಿಡೆಂಟ್ ಬಗ್ಗೆ ಮಾತಾಡಿ, ಅದು ಎಲ್ಲಿದೆ ಅದನ್ನ ಮುಚ್ಚೋದನ್ನ ಕಲೀರಿ. ಸುಮ್ಮನೆ ದಿನ ಟೇಪ್ ರೆಕಾರ್ಡ್ ಮಾಡ್ತಾ ಇದ್ರೆ ಯಾರಿಗೂ ದೇಶದಲ್ಲಿ ನೆಮ್ಮದಿ ಸಿಕ್ಕಲ್ಲ. ಅವ್ರಿಗೆ ಗೊತ್ತಿರಬೇಕು ಈ ಯಾವ ತರ ಯಾವ್ದು ದೇಶದ್ರೋಹದ ಕೆಲಸ, ಯಾವ್ದು ದೇಶದ ಹೋಗೋದಂತ. ಅವರು ತಮ್ಮ ಸಪೋರ್ಟರ್ಸ್ಗೆ ಬುದ್ಧಿವಾದ ಹೇಳ್ಬೇಕೆ ಹೊರತು ಅವರು ಇನ್ನು ಅವ್ರ ಪ್ರಶ್ನೆ ಮಾಡಿದ್ದಕ್ಕೆ ಪ್ರಶ್ನೆ ಮಾಡಿದವ್ರನ್ನ ಶೂಟಿಂಗ್ ದಿ ಮೆಸೆಂಜರ್ ಅಂತ ಹೇಳ್ತಾರಲ್ಲ, ಶೂಟ್ ದಿ ಮೆಸೆಂಜರ್ ಅಂತ ಹೇಳ್ತಾರಲ್ಲ. ಪ್ರಶ್ನೆ ಮಾಡಿದವ್ರು ರೇ ರಾಮಕೃಷ್ಣ ಕೂತ್ಕೊಳ್ರಿ ಸುಮ್ನೆ. ಪಾರ್ಟಿ ಸಭ್ಯತೆ ನಿಮ್ ಪಾರ್ಟಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಮುಚ್ಕೊಂಡಲ್ಲ ಅಂತ ಹೇಳ್ಬೇಡಿ, ಸರಿಯಾಗಿ ಉತ್ತರ ಕೊಡೋದಿರ ಕೊಡ್ರಿ. ನಿಮ್ಮೆಲ್ಲಾ ಟಿವಿಲಿ ಕಳ್ಸಾಯ್ತು, ಸುಮ್ಮನೆ ನಾನು ಪರ್ಸನಲ್ ಮಾತಾಡಲ್ಲ. ಕೇಳಿಸ್ಕೊಳ್ಳಿ, ನಿಮ್ ಈ ತಾಳ್ಮೆ ಇಲ್ದೇ ಇರೋದಕ್ಕೇನೆ ನಡಿಬಾರ್ದು ನಿಮ್ ಬಾಯಿಂದ ಅದಕ್ಕೆ ಹೇಳಿದ್ದು. ಕಾಂಗ್ರೆಸ್ ಹೈಲೈಟ್ ಮಾಡ್ತಿದ್ರೆ ನಿಮ್ದೆಲ್ಲ ಯಾರು ಹೇಳೋದು? ಇದೆ ಅಂತ ಹೇಳಿದ್ದು ನಾನು. ಇರಿ ಮೇಡಮ್ ಒಂದೇ ಒಂದು ವಿಷಯಕ್ಕೆ ಬರ್ತೇನೆ. 10 ಸೆಕೆಂಡ್ ಕೊಟ್ಬಿಡಿ. ನೋಡಿ, ಇಂಥ ಸೆಡಿಷನ್ ಕೇಸ್ ಇರೋರಿಗೆ ಯಾವತ್ತೂ ಸಪೋರ್ಟ್ ಮಾಡಬಾರ್ದು. ಯಾರೇ ವ್ಯಕ್ತಿ ಆಗಿರ್ಲಿ ಅದನ್ನ ಖಂಡಿಸೋ ಅಂತ ಎದೆಗಾರಿಕೆ ನಿಮ್ಗೆ ಇರಬೇಕು. ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಲೇ ಇಲ್ಲ. ಪಾರ್ಲಿಮೆಂಟ್ ಅಟ್ಯಾಕ್ ಆಗಿದ್ದು ಅಮಿತ್ ಶಾ ಅವ್ರನ್ನ ಪಾರ್ಲಿಮೆಂಟ್ ಅಲ್ಲಿ ಬಂದು ಮಾತಾಡ್ಲೇ ಇಲ್ಲ. ಫೇಲ್ಯೂರ್ ಪ್ರಶ್ನೆ ಮಾಡಿದವ್ರನ್ನೇ ನೀವು ಹೋಗ್ಬಿಟ್ಟು ನಮ್ಮ ದೇಶದ ಆತ್ಮ ಅದು ಪಾರ್ಲಿಮೆಂಟ್. ವಿಜಯ್ ದಿನೇಶ್ ಅವ್ರೆ, ಈಗ ಈ ಒಂದು ಪ್ರಕರಣ ಏನು ಅಂತಂದ್ರೆ ದ ವೆರಿ ನೆಕ್ಸ್ಟ್ ಡೇ ಏನು ಘೋಷಣೆ ಕೂಗುತ್ತೆ, ದೊಡ್ಡ ಮಟ್ಟದಲ್ಲಿ ಸದ್ದಾಗತ್ತೆ, ಸುದ್ದಿ ಆಗುತ್ತೆ. ಸದನದಲ್ಲಂತೂ ಕೋಲಾಹಲ ಏನಿತ್ತು, ಸಮರ್ಥನೆ ಮಾಡ್ಕೊಳ್ಳೋರು ಒಂದಷ್ಟು ಜನ ಆಯ್ತಾ. ಪ್ರಿಯಾಂಕ ಖರ್ಗೆ ಅವ್ರು ಅದೇನೇನೋ ಓದ್ಬಿಟ್ರು, ಅವ್ರು ಹಿಂಗೆ ಇದು ಮಾಡಿದ್ರು, ಇವ್ರು ಇದು ಮಾಡಿದ್ರು ಅಂತೇಳಿ ಒಂದಷ್ಟು ವಿಷಯಗಳನ್ನ ಹೇಳಿದ್ರು. ಆದರೆ ದ ವೆರಿ ನೆಕ್ಸ್ಟ್ ಡೇನೇ ವಿಷಯಗಳನ್ನು ತಿರುಚುವಂತಹ ಅನ್ನೋದಕ್ಕಿಂತಲೂ ಮೊಬೈಲ್ ಡಾಟಾ ಕಂಪ್ಲೀಟ್ ಆಗಿ ಡಿಲೀಟ್ ಆಗುತ್ತೆ. ಈ ಆರೋಪಿಗಳ ಮೊಬೈಲ್ ಡಾಟಾ ಹೆಂಗೆ ಅಂತಂದರೆ ಅವರ ಸಾಮಾಜಿಕ ಜಾಲತಾಣ, ಅವ್ರು ಯಾವ್ಯಾವ ಲೀಡರ್ಸ್ಗಳ ಜೊತೆಗಿದ್ರು ಆ ಫೋಟೋಗಳು, ವಿಡಿಯೋಗಳು, ಅವರ ಕಂಪ್ಲೀಟ್ ಮೊಬೈಲ್ ಡಾಟಾವನ್ನು ಡಿಲೀಟ್ ಮಾಡಲಾಗುತ್ತೆ ಅನ್ನುವಂಥ ಒಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ಅದನ್ನ ಪೊಲೀಸರೇ ಮಾಡಿದ್ರಾ ಅಥವಾ ಆರೋಪಿಗಳೇ ಮಾಡಿದ್ರಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆರೋಪಗಳು ಈಗ ಮುಂದಕ್ಕೆ ಬರ್ತಾ ಇದೆ. ಏನು ಹೇಳ್ತೀರಿ? ತಿರ್ಚುವಂತಹ ಪ್ರಯತ್ನ ಆಗಿದೆ ಪ್ರಕರಣವನ್ನ ಅನ್ನೋ ಆರೋಪ. ಏನು ಹೇಳ್ತೀರಿ? ಇಲ್ಲಿ ತಿರ್ಚೋದೇನಿಲ್ಲ, ಯಾಕಂದ್ರೆ
ನಿಮ್ಮ ಏನು ಎವಿಡೆನ್ಸ್ ಇತ್ತು ಅದೇ ಎನಫ್. ಯಾಕಂದರೆ ನಿಮ್ಮ ಆಡಿಯೋ ವಿಡಿಯೋ ಎವಿಡೆನ್ಸ್ ಇಸ್ ಮೋರ್ ದೆನ್ ಎನಫ್. ಇವತ್ತು ಅವರ ಮೊಬೈಲ್ಗಳಲ್ಲಿ ಡೆಲೀಟ್ ಆಗಿದ್ರೆ ಅದು ಬೇರೆ ಯಾವ್ದಕ್ಕಾಗಿದೆಯೋ ಅದನ್ನ ರಿಕವರ್ ಮಾಡ್ಕೊಂಡು, ಯಾಕಂದ್ರೆ ಸರ್ ನೋಡಿ ದಿನೇಶ್ ಅವ್ರು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಇದು ಸಣ್ಣ ವಿಷಯ ಅಲ್ಲ. ಒಂದು ಅವ್ರೇನ್ ದಡ್ರಲ್ಲ, ಆಯ್ತಾ, ಒಂದು ಪಾಸ್ ತಗೊಂಡು ವಿಧಾನಸೌಧದೊಳಗೆ ಹೋಗಿ ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತಂದ್ರೆ ಅವರು ಸುಮ್ಮನೆ ತಯಾರಿ ಇಲ್ಲದೆ ಬಂದಿರಲ್ಲ. ಆ ಕ್ಷಣಕ್ಕೆ ಉದ್ವೇಗಕ್ಕೆ ಬರುವಂತಹ ಮಾತಂತ್ರು ಅಲ್ಲವೇ ಅಲ್ಲ. ಅದು ಉದ್ವೇಗಕ್ಕೆ ಏನೋ ಹೇಳ್ಬಿಟ್ಟಿದ್ದಾರಪ್ಪ, ಜೋಶಲ್ಲಿ ಹೇಳ್ಬಿಟ್ಟಿದ್ದಾರೆ ಅನ್ನೋ ಹೇಳುವಂತಹ ಮಾತಲ್ಲ. ಉಗ್ರ ಸಂಘಟನೆಯ ಲಿಂಕ್ ಇರ್ಬೋದು, ಯಾರಿಗ್ ಗೊತ್ತು. ಸೊ ಕಂಪ್ಲೀಟ್ ಆಗಿ ಮೊಬೈಲ್ ಅಲ್ಲಿ ಇರೋ ಎಲ್ಲಾ ಡಾಟಾ ರೂಲ್ಡ್ ಔಟ್ ಆಗಿದೆ. ನಿಮಿಷ ಮೇಡಮ್, ಈಗ ಏನು ಇವ್ರು ಏನಾದ್ರು ಕೂಗಿತ್ತು, ಇವರು ಕರ್ನಾಟಕ ಮಾತಾಡ್ತಾ ಇದ್ದೀನಿ, ಮಾತಾಡಿ. ಈಗ ನಾವ್ ಹೇಳೋದಿಷ್ಟ, ಈಗ ನೀವು ಈ ತರ ಅವರಿಂದ ಏನೇ ಇದ್ರು, ಈಗ NIA ಒಳಗಡೆ ಬಂದಿದೆ, NIA ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ಸುಮಾರು ಸಾಕಷ್ಟು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿದೆ, ಸುಮಾರು 18 ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ನಿಮಿಷ ಇಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರು. ಅಂದರೆ ನೀವು ಬಾಂಬ್ ಬ್ಲಾಸ್ಟಿಗೆ ಬಂದಾಗ ಅವರು ಮಾತಾಡ್ತಾ ಇದ್ರು, ಈ ಬಾಂಬ್ ಬ್ಲಾಸ್ಟಿಗೆ ಬಂದಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತೀವಿ. ಇವನ್ ಇವರೇನಾದರೂ ಪಾಕ್ ಪರ ಇದ್ದರೆ ಅದು ಇಂಟೆಲಿಜೆನ್ಸ್ ಫೇಲ್ಯೂರೇ ಆಗುತ್ತೆ. ಈ ಏನು ವ್ಯಕ್ತಿಗಳು ಕೂಗಿದ್ದಾರೆ ಅನಿಸ್ತಾರೆ, ಅವರು ಏನಾರು ಪಾಕ್ ಜೊತೆ ನಂಟು ಹೊಂದಿದ್ರೆ ಅದು ಕೂಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗುತ್ತೆ. ಸುಮ್ಮನೆ ಯಾರು ಸರ್ ಘೋಷಣೆ ಕೂಗ್ತಾರೆ? ಅಲ್ಲ ನೀವ್ ಹೇಳಿದ್ರಲ್ಲ ಏನೋ ಡೆಲೀಟ್ ಮಾಡಿದ್ದಾರೆ ಅಂತ. ಡೆಲೀಟ್ ಮಾಡಿದ್ರೆ ಅಂದ್ರೆ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಇಲ್ಲಿ ಬೆಂಗಳೂರಿಂದ ಒಂದು ಮಹಿಳೆ ಪಾಕಿಸ್ತಾನಕ್ಕೆ ಫೋನ್ ಕಾಲ್ ಮಾಡ್ತಿರ್ತಾರೆ. ಅವಾಗ ಇಮಿಡಿಯೇಟ್ ಇಲ್ಲಿನ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಹುಡುಕ್ತಾರೆ ಆ ಮಹಿಳೆ ಎಲ್ಲಿಂದ ಪಾಕಿಸ್ತಾನಕ್ಕೆ ಫೋನ್ ಮಾಡ್ತಾ ಇದ್ದಾರೆ ಅಂತ. ಅದು ನೋಡಿದ್ರೆ ಆ ಮಹಿಳೆ ಇಲ್ಲಿ ಅವರು ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಹುಡುಗಿನ ಲವ್ ಮಾಡಿ ಮದುವೆ ಮಾಡಿಕೊಂಡು ನೇಪಾಳ ಮುಖಾಂತರ ಬೆಂಗಳೂರಿಗೆ ಕರ್ಕೊಂಡು ಬಂದಿರ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಗಡಿನೇ ಭದ್ರತೆ ಇಲ್ಲ ಇವತ್ತು. ನೇಪಾಳ ಮುಖಾಂತರ ಯಾರು ಬೇಕಾದ್ರೂ ಬರ್ಬೋದು, ಮಯನ್ಮಾರ್ ಮುಖಾಂತರ ಯಾರು ಬೇಕಾದ್ರೂ ಬರ್ಬೋದು ಈ ದೇಶದೊಳಗಡೆ. ಅಷ್ಟು ವೀಕ್ ಇದೆ ನಮ್ಮ ದೇಶದಲ್ಲಿ ಇವತ್ತು ಸೆಕ್ಯೂರಿಟಿ. ಆಮೇಲೆ ಇಲ್ಲಿ ಬೆಂಗಳೂರು ಪೊಲೀಸ್ ಅವರು NIA ಅವರೆಲ್ಲ ಹುಡ್ಕೊಬಂದು ಇವಳು ಯಾಕೆ ಅಲ್ಲಿಗೆ ಫೋನ್ ಮಾಡ್ತಾಳೆ ಅಂದರೆ ಒಂದು ಫೋನ್ ಕಾಲಿಂದ ಒಬ್ಬಳು ವ್ಯಕ್ತಿನ ಟ್ರೇಸ್ ಮಾಡೋವಂಥ ಶಕ್ತಿ ಒಂದು NIA ಅಂತ ಡಿಪಾರ್ಟ್ಮೆಂಟ್ಗಳಿದೆ. ಇವಾಗ ಈ ಏನು ವ್ಯಕ್ತಿಗಳು ಅವ್ರ ಜೊತೆ ಲಿಂಕ್ ಇತ್ತು ಅಂದರೆ ಅವರು ಅರೆಸ್ಟ್ ಮಾಡೋವಂಥ ಟೆಕ್ನಾಲಜಿ ನಮ್ಮಲ್ಲಿ ಇದೆ ಇವತ್ತು. ನಾನು ಹೇಳೋದು ಅವ್ರೇನು ಡೆಲೀಟ್ ಮಾಡಿಬಿಟ್ಟ ತಕ್ಷಣ ಅವ್ರನ್ನೇನು ಎಸ್ಕೇಪ್ ಆಗಲ್ಲ. ಆದರೆ ಇಲ್ಲಿ ಬರೋದೇನೆಂದರೆ, ಈಗ BJP ಅವ್ರು ಹೇಳೋದು ನಾವು ಅಷ್ಟೇ ದೇಶಭಕ್ತರು, ಉಳಿದವ್ರು ಯಾರೂ ದೇಶಭಕ್ತರಲ್ಲ. ಇದು ತಪ್ಪು ಅಂತ ನಾನು ಹೇಳೋದು. ಯಾಕಂದರೆ ಅವತ್ತು ನಿಮಗೆ ಗೊತ್ತಿರ್ಬೋದು, ಪುಲ್ವಾಮಾ ದಾಳಿ ನಡಿಬೇಕಾದ್ರೆ ಸತ್ಯಪಾಲ್ ಮಲ್ಲಿಕ್ ಅವರು ಗೃಹ ಮಂತ್ರಿಗಳಿಗೆ ಹೇಳ್ತಾರೆ ಏನಂತ, ಹಿಂಗೆ ಅಟ್ಯಾಕ್ ಇದೆ, ಅಟ್ಯಾಕ್ ಮಾಡೋ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಬಂದರೆ ಇವ್ರು ಯಾಕೆ ಕಡೆಗಣಿಸಿದ್ರು, ಯಾಕೆ ಅಟ್ಯಾಕ್ ಆಗಕ್ಕೆ ಬಿಟ್ಟರು? ಆಯ್ತು, ಅಟ್ಯಾಕ್ ಆದಮೇಲೂ ಎಷ್ಟು ಜನನ ಹಿಡಿದ್ರು, ಇವರು ಬಂಧಿಸಿದ್ರು. ಇವೆಲ್ಲ ನಾವು ನೋಡಿದಾಗ ಇವರು ರಾಜಕೀಯಕ್ಕೋಸ್ಕರ ಇಂಥ ವಿಚಾರಗಳನ್ನ ಬಳಸ್ಕೊಳ್ತಾರೆ ಹೊರತು ಇವರು ನಿಜವಾದ ದೇಶಭಕ್ತರಲ್ಲ. ಇವರು ನಿಜವಾದ ದೇಶಭಕ್ತರಾದರೆ ಅಂಥವ್ರನ್ನ ಇವತ್ತು ಪುಲ್ವಾಮಾ ದಾಳಿಯಲ್ಲಿ ಆದಂಥ ನಷ್ಟಕ್ಕೆ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಇನ್ನೊಂದು ಹೇಳ್ತೀನಿ, ಮಯನ್ಮಾರ್ ಮುಖಾಂತರ ಇವತ್ತು ಹೇಳ್ತಾ ಇದ್ದಾರೆ 1650 ಕಿಲೋಮೀಟ್ರಿಗೆ ಬೇಲಿ ಹಾಕಬೇಕು ಅಂತ ಹೇಳ್ತಾರೆ. ಅಂದರೆ ಇಷ್ಟು ದಿವಸ ಅವ್ರನ್ನ ಇನ್ಪುಟ್ ಔಟ್ಪುಟ್ ಮಾಡೋಕೆ ಯಾಕೆ ಬಿಟ್ಟಿದ್ರು ಇಷ್ಟು ದಿವಸ? ಇವತ್ತು ನಾನು ಹೇಳ್ತಾ ಇದ್ದೀನಿ, ಮಣಿಪುರ ಹತ್ಕೊಂಡು ಉರಿಯೋದಕ್ಕೂ ಇದೇ ಕಾರಣ. ಇವತ್ತೇನು ಬಾರ್ಡರ್ಗಳನ್ನ ಇವರು ಬಿಗಿ ಮಾಡದೆ ಬಿಟ್ಬಿಟ್ಟು ಇವತ್ತು ಮಣಿಪುರಕ್ಕೆ ಶಸ್ತ್ರಾಸ್ತ್ರಗಳು ಅಷ್ಟೊಂದು ಪ್ರಮಾಣದಲ್ಲಿ ಬಂದು ಇವತ್ತು ಈ ಜಸ್ಟ್ 1 ವೀಕ್ ಬ್ಯಾಕ್ ಅಲ್ಲಿನ ಸೈನಿಕರು ಶಸ್ತ್ರಗಳನ್ನ ತ್ಯಾಗ ಮಾಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು. ಅದು ಎಲ್ಲೂ ಬರ್ತಾ ಇಲ್ಲ, ಯಾವ ಮೀಡಿಯಾದಲ್ಲೂ ಬರ್ತಾ ಇಲ್ಲ. ತಿಳ್ಕೊಳ್ಳಿ BJP ಅವರೇ, ಇದ್ರ ಬಗ್ಗೆ ಮಾತಾಡಿ ಫಸ್ಟು. ಎಸ್ ತಿಮ್ಮೇಗೌಡ್ರೆ, ಅಂದರೆ ಇಲ್ಲಿ ನೋಡಿ, ವಿಜಯೋತ್ಸವದ ವೇಳೆ ಇವ್ರೇನು ಘೋಷಣೆ ಕೂಗಿದ್ದಾರೆ ಅಂತ 3 ಜನ ಅರೆಸ್ಟ್ ಮಾಡಿದ್ದಾರೆ. ಇವರಿಗೆ ಯಾವುದೇ ಪಾಸ್ ಇರಲಿಲ್ಲ, ಕರ್ಕೊಂಡು ಬಂದಿದ್ರು. ಯಾವುದೇ ಪಾಸ್ ಇರಲಿ ಅಂದರೆ ಒಂದಷ್ಟು ಜನ ಕಾರ್ಯಕರ್ತರಿಗೆ ನಾಸಿರ್ ಹುಸೇನ್ ಅವರೇ ಪಾಸ್ ಕೊಟ್ಟಿದ್ರು, ಅವ್ರ ಹೆಸರಲ್ಲೇ ತಗೊಂಡಿದ್ರು ಅಂತ. ಬಟ್ ಇಲ್ಲಿ ಅರೆಸ್ಟ್ ಮಾಡಿದವರಿಗೆ ಪಾಸ್ ಇಲ್ಲದೇನೆ ಆವರಣಕ್ಕೆ ಪ್ರವೇಶಿಸಿದ್ರು ಅನ್ನುವಂಥ ಒಂದಷ್ಟು ಡೀಟೇಲ್ಸ್ ಕೂಡ ಈಗ ಲಭ್ಯ ಆಗಿದೆ. ಅಂದರೆ ಇಲ್ಲಿ ಎಲ್ಲಿ ಹಾಗಾದರೆ ಸೆಕ್ಯೂರಿಟಿ ಅನ್ನುವಂಥ ನಿಟ್ಟಲ್ಲೂ ಕೂಡ ನಾವು ನೋಡಬೇಕಾಗತ್ತೆ, ಮಾತನಾಡಬೇಕಾಗತ್ತೆ. ಅದಕ್ಕೇನು ಹೇಳ್ತೀರಿ? ನೋಡಿ, ಮೊದಲನೇದಾಗಿ ವಿಧಾನಸೌಧಕ್ಕೆ ಅಷ್ಟು ಜನ ಬೆಂಬಲಿಗರನ್ನ ಕರ್ಕೊಂಡೋಗಿ ಯಾವುದೇ ವಿಜಯೋತ್ಸವನ ಆಚರಿಸೋದಕ್ಕೆ ಅಲ್ಲಿ ಅವಕಾಶ ಕೊಡ್ತಕ್ಕಂಥದ್ದು ತಪ್ಪು. ಕೊಡಬೇಕು, ಸಂಭ್ರಮಾಚರಣೆ ಎಲ್ಲ ಪಕ್ಷಗಳಲ್ಲೂ ಅದಿರುತ್ತೆ. ಆದರೆ ಆ ಜಾಗದಲ್ಲಿ ಯಾಕೆಂತಂದ್ರೆ ಇಂಥ ವಾತಾವರಣ ಸೃಷ್ಟಿಯಾದಾಗ ಅವರು ಗೆದ್ದಿರ್ತಕ್ಕಂಥವ್ರು ಕೂಡ ಗಮನ ಹರಿಸಬೇಕಾಗಿತ್ತು, ಎಚ್ಚರಿಕೆ ವಹಿಸಬೇಕಾಗಿತ್ತು. ಏನಾದರೂ ಆಗ್ಬೋದಾ ಅಂತೇಳಿ. ಜೊತೆಗೆ ಆದ ನಂತರವೂ ಕೂಡ ಅವರು ಸಮರ್ಥನೆ ಮಾಡಿಕೊಳ್ಳೋ ರೀತಿಯಲ್ಲಿ ಮೀಡಿಯಾದರ ಮೇಲೆ ಗದರಿದ್ದು ಮತ್ತು ಇವ್ರನ್ನ ಯಾವುದೇ ರೀತಿಯಾದಂಥ ಒಂದು ಸೌಜನ್ಯತೆಯಿಂದ ಕ್ಷಮೆ ಕೇಳೋದಾಗಲಿ ಇಲ್ಲ ಪರಿಶೀಲನೆ ಮಾಡ್ತೀವಿ ಯಾವುದೇ ರೀತಿಯ ಹೇಳಿಕೆ ಕೊಡದೇನೆ
ಹೊರಟೋಗಿದ್ದು. ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇಲ್ಲ ಆಡಿಯೋ ತಿರುಚಲಾಗಿದೆ ಅಂತೇಳಿ ಮಾಧ್ಯಮಗಳ ಮೇಲೆ ಮತ್ತು ವಿರೋಧ ಪಕ್ಷಗಳ ಮೇಲೆ ಗೂಬೆ ಅವರು ಹೇಳಿಕೆ ಕೊಟ್ಟಂತ ಹೇಳಿಕಿದ್ರೆ ಅದು ಸರಿಯಲ್ಲ, ಕ್ಷಮ್ಯ ಅಪರಾಧ ಅದು ಆ ವಿಷಯದಲ್ಲಿ. ಜೊತೆಗೆ ನಮ್ಮ ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ನೋಡಿ ಅವ್ರು ಏನು ಹೇಳಬೇಕಾಯ್ತು, ಹೌದು ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿದ್ರು, ಹೌದು ವರದಿ ಬಂದ ಮೇಲೆ ನಾವು ಕ್ರಮ ತಗೊಂತೀವಿ ಅಂತ ಅವ್ರು ಕ್ಲಿಯರ್ ಆಗಿ ಬರುವಂತಹ ಪ್ರಯತ್ನ ಮಾಡಲಿಲ್ಲ. ಅವರು ಕರೆಕ್ಟಾಗಿ ಹೇಳಿದ್ರು, ವರದಿ ಬಂದ ಮೇಲೆ ನಾವು ತಪ್ಪಿಸತ್ರ ಕಡೆ ಕ್ರಮ ತಗೊಂತಿದ್ರು. ಆದರೆ ಬೇರೆ 3-4 ಜನ ಮಂತ್ರಿಗಳು ಅದು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದ್ರೆ, ರೀ ಅದು ಕಪಕಲ್ಪಿ ಇರ್ತಾರೆ. ಸನ್ಮಾನ್ಯ ಪ್ರಿಯಾಂಕ ಹೆಂಗೆ ಹೇಳಿದ್ರು, ಅದು ಕಪಕಲ್ಪಿತಾರೆ. ನಾನು 3-4 ಸರಿ ಕೇಳಿಸ್ಕೊಂಡೆ, ನನಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅನ್ನಿಸ್ಲಿಲ್ಲ. ಅದು ನಾಸೀರ್ ಹುಸೇನ್ ಜಿಂದಾಬಾದ್. ನಿಮಗೆಲ್ಲ ಯಾಕಂತ ಕೇಳಿಸ್ತಾ ಇದೆ? ಬಹುಶಃ ನಾವೆಲ್ಲರೂ ಕಿವಿ ಚೆಕ್ ಅಂದ್ರೆ ಆ ರೀತಿಯಾದಂತ ಅದಿದೆಯಲ್ಲ, ಯಾಕೆ ಈ ರೀತಿಯಾದ ಮನಸ್ಥಿತಿ ಇದೆ ಅವ್ರಿಗೆ? ಅವ್ರು ಏನು ನಮ್ಮ ರಾಜ್ಯವನ್ನ ಅದೇ ಹಾಕೊಳ್ತಾರೆ ನಾವು. ಯಾಕೆಂದ್ರೆ ಅವರು ಬರೀ ನಮ್ಮ ರಾಜ್ಯಕ್ಕೆಲ್ಲ, ಮೊದಲನೇದಾಗಿ ಅವ್ರು ನಮ್ಮ ರಾಜ್ಯದ ಇವತ್ತು ಏನಾವತ್ತು ಕಪೋಕಲ್ಪಿತ ಅವ್ರು ಕೂಗಿಲ್ಲ ಅಂತ ಹೇಳಿದ್ರು, ಆ ಸಚಿವರುಗಳು ದಯವಿಟ್ಟು ನಮ್ಮ ರಾಜ್ಯದ ಕ್ಷಮೆ ಕೇಳಬೇಕು. ಯಾಕೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧನೇ ಅಂತ ತಿಳ್ಕೊಬೇಕಾಗತ್ತೆ ನಾವು. ಯಾಕೆಂದ್ರೆ ಏನ್ ಹೇಳ್ತೀರಿ ಸರ್ ರಾಮಕೃಷ್ಣ ಅವರು, ಇದಕ್ಕೇನು ಹೇಳ್ತೀರಿ ಹೇಳಿ? ಇದೇ ಪ್ರಶ್ನೆ. ಈಗ ಕೂಗಿದ್ದಾರೆ ಅನ್ನೋದು ಸತ್ಯಾಸತ್ಯತೆ ಬಹಿರಂಗ ಆಗಬೇಕು, ನೀವು ಖಂಡಿಸ್ಬೇಕು, ಎಲ್ಲರೂ ಖಂಡಿಸ್ಬೇಕು. ಬಟ್ ಆ ಕ್ಷಣದಲ್ಲಿ ನೀವುಗಳು ಕೊಟ್ಟ ಹೇಳಿಕೆ ಎಷ್ಟರ ಮಟ್ಟಿಗೆ ನಿಮಗೇನೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಒಂದು ಸಣ್ಣ ಊಹೆ ಕೂಡ ಇರಲಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಅದಂತೂ ಸತ್ಯ. ಯಾಕೆಂದರೆ ಆ ಕಾರ್ಯಕರ್ತರ 10 ವರ್ಷ 15 ದಿವಸ ಕಾರ್ಯಕರ್ತ ಅದೊಂದು ಮೈಂಡಲ್ಲಿ ಹೇಗೆ ಬರುತ್ತೆ ಅಂತಕ್ಕಂಥ ಮುಂದಿನ ತನಿಖೆ ಒಳಗಡೆ ಏನು ಅಂತಕ್ಕಂಥದ್ದನ್ನು ಅದನ್ನು ನಾವು ನೋಡ್ತೇವೆ. ಒಂದು 2 ಸೆಕೆಂಡ್ ಹೇಳ್ತಾನೆ. ಒಬ್ಬರು RTIನಲ್ಲಿ ಹಾಕ್ತಾರೆ ಪ್ರಫುಲ್ ಸರ್ದಾ ಅಂತೇಳಿ, 8 ವರ್ಷದ ಕೇಂದ್ರ ಸರ್ಕಾರದ ಹೇಳ್ತೀನಿ, ಅರ್ಥ ಆಗ್ತಿದೆಯಾ? ಬರೀ 3 ಲೈನ್ ಇದೆ ನೋಡಿ. ಕೇಂದ್ರ ಸರ್ಕಾರ 2014 ಆಗಸ್ಟಿಂದ ಆಗಸ್ಟ್ 22ವರೆಗೂ ಹೇಳ್ತಾ ಇದ್ವಿ 2132 ಟೆರರಿಸ್ಟ್ ಇನ್ಸಿಡೆಂಟ್ಸ್. ವಿಜಯ್ ಕುಮಾರ್ ಕೇಳಿಸ್ಕೊಳ್ಳಿ, 2132 ಟೆರರಿಸ್ಟ್ ಇನ್ಸಿಡೆಂಟ್ಸ್, ಅದರಲ್ಲಿ 1538 ಎಕ್ಸ್ಟ್ರೀಮಿಸ್ಟ್ ಸಾಯಿಸ್ತೀವಿ ಮತ್ತು 1432 ಜನ ಅರೆಸ್ಟ್ ಮಾಡ್ತೀವಿ. ಇದು ನಿಮ್ಮ ಮೋದಿಯವರ 58 ಎದೆ ಇರ್ತಕ್ಕಂಥ ಟೆರರಿಸ್ಟ್ಗಳ ಅಟ್ಯಾಕೆ ಇದು. ಅರ್ಥ ಆಗ್ತಿದ್ಯಾ? ನೀವು ಬರೀ 2008 BJP ನಾವಿದೆಲ್ಲ ಹೇಳಕ್ ಹೋಗಲ್ಲ ರೀ, ನಮಗೆ ನಾಚಿಕೆ ಆಗುತ್ತೆ. ಟೆರರಿಸ್ಟ್ ಆಕ್ಟಿವಿಟಿನ ನೀವು ಸಂಭ್ರಮ ಪಡ್ತೀರೇನ್ರಿ ಪ್ರತಿ ಸಾರಿನೂ ನೀವು? ನಿಮ್ದು ಹೇಳಿ ನೋಡೋಣ. 2000 ಇನ್ಸಿಡೆಂಟ್ಗಳಾಗಿದೆ ಟೆರರಿಸ್ಟ್, ಅದಾಯ್ತಾ? ನಿಮ್ಮ ಇವರು ರಾಜನಾಥ್ ಸಿಂಗ್, ಇವ್ನು ಯಾವ ನೀನು ಒಂದು ಮುಖ ತೋರ್ಸಕ್ಕೆ ನನಗೂ ಇಷ್ಟ ಇಲ್ಲ. ಅವ್ನು ಯಾರು ಗೊತ್ತಾ? ಮಸ್ರತ್ ಆಲಮ್ ಅಂತೇಳಿ ಜಮ್ಮು ಕಾಶ್ಮೀರ ಒಳಗಡೆ ನೀವು ಅವ್ರ ಜೊತೆ ಕೊಲ್ಯೂಷನ್ ಮಾಡಿ ಗೌರ್ಮೆಂಟ್ ಮಾಡಿದ್ರಲ್ಲ, ಅವಾಗ ಅವನ್ನ 27 ಕೇಸ್ ಇರುತ್ತೆ ಅವನ ಮೇಲೆ, ಟೆರರಿಸ್ಟ್ ಅಂತ ಹೇಳ್ತಾರೆ. ಅಧಿಕೃತವಾಗಿ ಟೆರರಿಸ್ಟ್. ಉರಿಯತ್ತೆ ಹಾರ್ಡ್ಲೈನ್ ಲೀಡರ್ ಮಸ್ರತ್ ಆಲಮ್ ರಿಲೀಸ್ ಮಾಡ್ತೀರಾ ನೀವು? ರಾಜನಾಥ್ ಸಿಂಗ್ ಕೇಳಿದ್ರೆ ಎಷ್ಟು ದಿನ ಅಂತ ಇಟ್ಕೊಳಕ್ಕಾಗುತ್ತೆ, ಬಿಡಬೇಕಾಗುತ್ತೋ ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ನಿಮ್ಮ ವಿ ಕೆ ಸಿಂಗು ಪಾಕಿಸ್ತಾನ ಹೈ ಕಮಿಷನರ್ ಆಫೀಸ್ಗೆ ಹೋಗಿ ಅದು ಪಾಕಿಸ್ತಾನ್ ಡೇಗೆ ಅವ್ರು ನ್ಯಾಷನಲ್ ಅಂತ ಹೇಳ್ಬೇಕಾದ್ರೆ ಸಲ್ಯೂಟ್ ಹೊಡ್ಕೊಂಡು ನಿಂತ್ಕೊಂತಾರೆ. ನೀವ ದೇಶದ್ರೋಹಿಗಳು ಯಾರ್ರೀ? ವಿ ಕೆ ಸಿಂಗ್ ಎಕ್ಸ್ಟರ್ನಲ್ ಅಫೇರ್ಸ್ ಸ್ಟೇಟ್ ಮಿನಿಸ್ಟರ್ ಅವರು. ಅವತ್ತು ಎಚ್ಚರಿಕೆಯಿಂದ ಮಾತಾಡಿ, ಇಂಥ ವಿಷಯಗಳ ಬಗ್ಗೆ ಮಾತಾಡಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ನೀವು ಅದ್ರ ಬಗ್ಗೆ ನೀವು ಮಾತಾಡಿ, ಇಲ್ಲಾಗಿದ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಅನ್ನೋದನ್ನ ಇಲ್ಲೂ ಕೂಡ ವಹಿಸ್ಕೊಂಡು ಬರೋ ರೀತಿಯಾಗಿದೆ ರೀ ಇದು. 25 ಜನ ಇದಾರಲ್ಲಿ, 25 ಜನನು ಒಂದಷ್ಟು ಜನ ಜಿಂದಾಬಾದ್ ಅಂತ ಕೂಗ್ದವ್ರು ಬಹಳ ಮಂದಿ ಇದ್ದಾರೆ. ಬರೀ 3 ಜನ ಮುಂದೆ ಜಿಂದಾಬಾದ್ ಅಂದಿಲ್ಲ ಆಯ್ತಾ, ಬಹಳಷ್ಟು ಜನ ಇದ್ದಾರೆ ಜಿಂದಾಬಾದ್ ಅಂದವರು. ನೀವು ಅದ್ರ ಬಗ್ಗೆ ಮಾತಾಡ್ರಿ, ಅದ್ರ ಬಗ್ಗೆ ಯೋಚನೆ ಮಾಡ್ರಿ ಅಂತಂದ್ರೆ ಅಲ್ಲಂಗಾಗಿದೆ. ಅದ್ರ ಬಗ್ಗೆ ಕೇಳಲ್ಲ, ನಾನು ಹೇಳ್ತಕ್ಕಂಥದ್ದು ಇವತ್ತೇನು ವಿಧಾನಸೌಧದಲ್ಲಿ ಇನ್ಸಿಡೆಂಟ್ ನಡೆದಿದೆ, ಸುಮೋಟೋ ತಗೊಂಡು ಪೊಲೀಸರ ಮೇಲೆ ಯಾವುದೇ ಒತ್ತಡ ಹಾಕಿಲ್ಲ ನಾವು. FSL ವರದಿ, ಗೌರ್ಮೆಂಟ್ FSL ವರದಿ ಬಂದಿದೆ, ಅವ್ನ ನೆನ್ನೆನೆ ತೊಗೊಂಡೋಗಿ ಜಡ್ಜ್ ಮುಂದೆ ನಿಲ್ಲಿಸಿದೀವಿ. ಇವಾಗ ಕಾನೂನು ಕಟ್ಟೊಳಗಿದ್ದಾನೆ. ಈ ದೇಶದ ಕಾನೂನು ನಡಿ ಒಳಗಡೆ ಅದ್ ಯಾವ ಶಿಕ್ಷೆ ಇದೆಯಾ ಅವನು ಕೊಟ್ಟೇ ತೀರ್ತಕ್ಕಂಥದ್ದು. ಯಾವುದೇ ರೀತಿಯ ಸರ್ಕಾರ ಹಸ್ತಕ್ಷೇಪ ಮಾಡಲ್ಲ ಅಂತ. ವಿಜಯ್ ಹೇಳಿ, ವಿಜಯ್ ಮಾತಾಡಿ. ನೋಡಿ, ಇವಾಗ ಇವರು ಕಾಂಗ್ರೆಸ್ ಅವರು ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ, ಇವ್ರು ಯಾವಾಗ್ಲೂ ದೇಶದ್ರೋಹಿಗಳ ಪರವಾಗಿನೇ ನಿಲ್ತಾರೆ, ದೇಶದ್ರೋಹಿಗಳ ಪರವಾಗಿನೇ ಹೇಳಿಕೆಗಳು ಕೊಡ್ತಾರೆ. ಇವಾಗ ಯಾವಾಗ ಈ ಕಾಂಗ್ರೆಸ್ ಅವ್ರಿಗೆ ಮುಖಭಂಗ ಆಗಿ ಬೇರೆ ಎಲ್ಲೂ ತಪ್ಪಿಸ್ಕೊಳ್ಳೋಕ್ ಜಾಗ ಇಲ್ಲ, ನಾವಿನ್ ದೇಶದಲ್ಲಿ ಸರ್ಕಾರ ಮಾಡಕ್ ಚಾನ್ಸ್ ಇಲ್ಲ, ನಾವ್ ಇಂಡಿ ಹಾಪ್ ಅವ್ರ ಜೊತೆ ಸೇರ್ಕೊಂಡು ಇಂಡಿ ಅಲಯನ್ಸ್ ಅಲ್ಲಿ ನಮ್ಗೇನು ಫ್ಯೂಚರ್ ಇಲ್ಲ, ಭವಿಷ್ಯ ಇಲ್ಲ ಅಂತ ಯಾವಾಗ ಗೊತ್ತಾಗತ್ತೋ ಇವ್ರೇನ್ ಮಾಡ್ತಾರೆ ಗೊತ್ತಾ? ಈ ತರ ಹೇಳಿಕೆಗಳು ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾರ್ಯಾರ ದೇಶದ್ರೋಹಿಗಳ ಪರವಾಗಿ ನಿಲ್ಲಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಸಿಲ್ಲಿ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ, ಇದು ಬ್ರದರ್ಸ್ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಇದೊಂಥರ ಷಡ್ಯಂತ್ರ. ಜೋಶಿ ಅವರು ಹೇಳ್ತಾರೆ ಹಿಂದಿನ ಸರ್ಕಾರಗಳಲ್ಲಿ ದಕ್ಷಿಣ ಭಾರತದಲ್ಲೆಲ್ಲ ಬಾಂಬ್ ಆಗ್ತಿತ್ತು, ಆಗಲ್ಲ ಅಂತ. ಕೂತ್ಕೊಳ್ರಿ.
ಕೂತ್ಕೊಳ್ರಿ, ಯಾಕ್ರಿ ಇಷ್ಟು ಅವಸರ ಪಟ್ರ? ನೀವು ಈ ಅವಸರ ಪಟ್ಟಿದ್ದಕ್ಕೇನೆ ನಿಮಗೆ ಬಾಯಿ ಮತ್ತು ಕಾಲ್ರೋಗ ಬಂದಿರೋದು. ಸುಮ್ನೆ ಕೂತ್ಕೊಳ್ರಿ, ಯಾಕೆ ಈ ತರ ಮಾತಾಡ್ತಾರೆ? ಕಂಟಿನ್ಯೂ ಮಾಡಿ ವಿಜಯ್. ಆಯ್ತಾ? ನೋಡಿ, ಈ ತರ ಇಷ್ಟೆಲ್ಲ ಕಂಟಿನ್ಯೂ ವಿಷಯ. ವಿಷಯಕ್ಕೆ ಬರ್ತೀನಿ. ಇವರು ಈ ತರ ಹೇಳಿಕೆಗಳು ಕೊಟ್ಟೇನೆ 400 ಸೀಟ್ ಇದ್ದಿದ್ದು ಇವತ್ತು 52 ಸೀಟಿಗೆ ಬಂದಿದೆ. ಮುಂದಿನ ದಿವಸ ನೋಡಿ ಒಂದು 5 ಬಂದ್ರೂ ಹೆಚ್ಚು ಇವ್ರಿಗೆ. ಈ ತರ ಸ್ಥಿತಿಗೆ ತಂದಿಟ್ಟಿದ್ದಾರೆ ದೇಶನ. ಇವತ್ತಿನ ದೇಶ ಮೋದಿ ಪರವಾಗಿ ನಿಂತಿದ್ದಾರೆ. ಮೋದಿ ಅಕ್ಕಿ ಬಾತ್ 400 ಪಾರ್, ಅಕ್ಕಿ ಬಾತ್ 400 ಪಾರ್, ಈಗ ಇಲ್ಲಿ ಆಗಿರೋದೇನು ನೀವು ಮಾತಾಡ್ತಾ ಇರೋದು ಏನ್ ಹೇಳಿ? ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ? ಅಲ್ಲ, ಸಂಬಂಧ ಇದೆ. ನಾವು ಸಂಬಂಧ ಕಲ್ಪಿಸ್ಬೇಕು. ಇವರು ಇಲ್ಲೇನೋ ವಿಷಯಕ್ಕೆಲ್ಲ ಸಂಬಂಧ ಕಲ್ಪಿಸ್ತಾರೆ. ಯಾವ್ದೋ 35 ವರ್ಷದ ಹಿಂದೆ ನಡೆದಿರೋ ಕೇಸ್ಗಳೆಲ್ಲ ಸಂಬಂಧ ಕಲ್ಪಿಸ್ತಾರೆ. ನಾನು ಇವಾಗ ಇವತ್ತಿನ ನಡೆಯೋ ಕೇಸ್ಗಳು ನಾನು ಇದನ್ನ ಸಂಬಂಧ ಮಾಡಬಾರ್ದು. ಯಾವ ಸಮಯ ರಾಜಕಾರಣ ಮಾಡ್ತಾರೆ ಇವ್ರದ್ದು ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿನ ತೀರಾ ನಾವು ಆಸ್ ಎ ಇಂಡಿಯನ್ ಈ ಭಾರತದ ಪ್ರಜೆಯಾಗಿ ನಾವು ಖಂಡಿಸ್ಬೇಕು. ಇಷ್ಟೊಂದು ವಿತಂಡವಾದ ಮಾಡ್ತಾರಲ್ಲ. ಅಲ್ಲ, ಕಾಂಗ್ರೆಸ್ ವರದಿ ಮೇಲೆ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾರು ಫಸ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಬಿಟ್ರಲ್ಲ, ಅವ್ರನ್ನೇನ್ ಮಾಡ್ತೀರಾ? ಆಯ್ತಾ, ಅರೆಸ್ಟ್ ಮಾಡ್ತೀರಾ, ವಿಚಾರಣೆಗೊಳಪಡಿಸ್ತೀರಾ? ಪ್ರಚೋದನೆ ಕೊಟ್ಟರು ವಿಧಾನಸೌಧ ಇನ್ಸಿಡೆಂಟ್ ನಡೆದಾಗ ಪತ್ರಕರ್ತರ 2 ಭಾಗ ಆಗಿತ್ತು. ಇನ್ನೊಂದು ಪತ್ರಕರ್ತರು ಫೋನ್ ಮಾಡಿದ್ರೆ ಆತರ ಕೂಗಿಲ್ಲ ಅಂತಂದ್ರು. ಅರ್ಥ ಆಗ್ತಿದೆ. ಇನ್ ಕೆಲವರು ಕೂಗಿದೆ ಅಂದ್ರು. ಇವೆರಡನ್ನು ಪರೀಕ್ಷೆ ಮಾಡಿ ಸತ್ಯ ತನಿಖೆಗೂ ಮುಂಚೆನೆ ರಿಪೋರ್ಟ್ ಕೊಡಕ್ಕೆ ಇವ್ರು ಯಾರು? ಹೇಳ್ತಾರೆ, ನಾನು ಅಲ್ಲಿ ಇದ್ದಂತ ಪತ್ರಕರ್ತರಿಗೂ ಫೋನ್ ಮಾಡಿದೆ, ನಾನು ತಿಳಿದಿರೋರು. ಅವ್ರು ಹೇಳಿದ್ರು ನಮಗ ಅದು ಕೇಳಿಸಿಲ್ಲ ಯಾವ್ದು ಆ ತರದ್ದು. ಕೆಲವರು ಹೇಳಿದ್ರು, ಕೆಲವರು ಕೇಳಿಸಿದೆ ಅಂತಂದ್ರು. ಅವೆರಡು ಸೇರಿಸಿ ಸತ್ಯ ಬಂದಿರೋದು. ಒಬ್ರು ಪರ ವಿರೋಧ ಇದ್ದಾಗಲೇ ಸತ್ಯ ಬರೋದು. ಸತ್ಯ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹಿಡಿದಾಕಿದ್ದಾರೆ. ಯಾವನ್ನೇ ರಾಜ್ಯ ಬಿಟ್ಟು ಹೋಗೋದಕ್ಕೆ, ದೇಶ ಬಿಟ್ಟು ಹೋಗೋದಕ್ಕೆ ಬಿಜೆಪಿ ಅವ್ರ ತರ ನಾವು ಕೆಲಸ ಮಾಡಿಲ್ಲ. ನಾವು ಧನ್ವಂತರ್ ಸಿಂಗ್ 2 ಟೆರರಿಸ್ಟ್ಗಳನ್ನ ಮನೆಯಲ್ಲಿ ಇಟ್ಕೊತಾರೆ ಅವರು. ಅರೆಸ್ಟ್ ಆಗಿರೋರು ನಿಮ್ಮದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸರ್. ಮೈಸೂರು ಎಂಪಿ ಸ್ನೇಹಿತರುಗಳೆಲ್ಲ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದ್ರಲ್ಲ, ಮೈಸೂರು ಎಂಪಿ ಸಂಬಂಧರ ಕೇಳಾಯ್ತಲ್ಲ. ನಾವು ಅದನ್ನ ಬಿಜೆಪಿ ಕೇಳ್ತಾ ಇದ್ದೀವಿ. ಮೈಸೂರು ಅವ್ರ ಡಿಸ್ಮಿಸ್ ಆಯ್ತಾ? ಇಲ್ಲ, ಅವ್ರು ಏನೋ MP ರಿಸೈನ್ ಮಾಡಿದ್ರು ಅವರು. ನೋಡಿ, ಜಮ್ಮು ಕಾಶ್ಮೀರಲ್ಲಿ ಅಲ್ಲ, ಧನ್ವಿಂದರ್ ಸಿಂಗ್ 2 ಟೆರರಿಸ್ಟ್ ಗಾಡಿಲಿ ಕೂಡ್ಸ್ಕೊಬರ್ತಾನೆ. ಅವ್ನ ಕೋರ್ಟ್ ಖುಲಾಸೆ ಮಾಡಿದ್ರಿ. 2 ಟೆರರಿಸ್ಟ್ಗಳನ್ನ ಅವ್ನ ಕಾರಲ್ಲಿ ಕೂಡ್ಸ್ಕೊಬರ್ತಾನೆ ಪೊಲೀಸ್ ಆಫೀಸರ್. ಅವನು ಇದೇ ದೇಶದ ಕೋರ್ಟ್ ಅವ್ನಿಗೆ ಬೇಲ್ ಕೊಡುತ್ತೆ. ಇದೇ ಕೋರ್ಟ್ ಬೇಲ್ ಕೊಡುತ್ತೆ. ಅವತ್ತೇನು ಸರ್ಕಾರದ ಪರವಾಗಿ ಸರ್ಕಾರದಲ್ಲಿರ್ತಕ್ಕಂತಹ ಸಚಿವರು ಉತ್ತರ ಕೊಟ್ಟರು, ಅದಕ್ಕೆ ಅವರು ಇವತ್ತು ಹೇಳಿಕೆ ಕೊಡಲೇಬೇಕು. ಯಾವ ರೀತಿ ಹೇಳಿಕೆ ಕೊಡ್ತಾ ಇರತಕ್ಕಂಥದ್ದು ತುಂಬಾ ಮುಖ್ಯವಾಗಿರುತ್ತೆ ನಾಡಿನ ಜನತೆಗೆ. ಅದು ಮುಖ್ಯವಾಗಿ ಗೊತ್ತಾಯ್ತು. ಅವ್ರು ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅದು ಮುಖ್ಯವಾಗಿದೆ, ಕೊಡಲೇಬೇಕು ದಯವಿಟ್ಟು. ಅವತ್ತೇನು ಕಲ್ಪಿತ ಅಂದ್ರು, ಅದಾಗಲ್ಲ ಬಿಡ್ರಿ ಅಂತಂದ್ರು, ನಡ್ರಿ ಅಂತ ಹೇಳಿದ್ರು, ಅದನ್ನ ಅವತ್ತು ಜವಾಬ್ದಾರಿ ತಗೋಬೇಕಾಗುತ್ತೆ. ಅದೇ ರೀತಿ ನಾಸೀರ್ ಹುಸೇನ್ ಅವರು ಕೂಡ ಇವು ಅವತ್ತಿನ ಘಟನೆ ಬಗ್ಗೆ ಯಾವ ರೀತಿಯಾದಂಥ ಹೇಳಿಕೆ ಕೊಡ್ತಾರೆ ಮುಖ್ಯವಾಗಿ. ತಿರ್ಚಿದ್ದಾರೆ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟರು ಡೆಲ್ಲಿನಲ್ಲಿ. ಆ ಆಡಿಯೋವನ್ನು ತಿರ್ಚಲಾಗಿದೆ ಅಂತ ಹೇಳಿದ್ರು. ಇವತ್ತು ಅವ್ರು ಏನು ಹೇಳ್ತಾರೆ, ಅವ್ರ ಬಗ್ಗೆ ಕೂಡ ಕಾನೂನು ರೀತಿಯಲ್ಲಿ ಅವ್ರಿಗೇನು ಒಂದು ಕ್ರಮ ಇದೆ, ದಯವಿಟ್ಟು ಅವ್ರಿಗೂ ಕೂಡ ಆಗಬೇಕು ಅಂತಕ್ಕಂಥದ್ದೇ ನಮ್ಮ ನಾಡಿನ ನಮ್ಮ ಜನರ ಒಂದು ಅಪೇಕ್ಷೆ ಆಗಿದೆ. ಯಾಕಂತಂದ್ರೆ ವಿಜಯ್ ಏನ್ ಹೇಳ್ತೀರಿ ಅಂತಿಮವಾಗಿ? ನೋಡಿ, ಇವತ್ತಿನ ಸುಮೋಟೋ ಕೇಸ್ ಮೇಲೆ ನನಗನ್ಸತ್ತೆ ಸರ್ಕಾರ ನಾಜರ್ ಹುಸೇನ್ ಮೇಲೂ ಒಂದು ಕೇಸ್ ಹಾಕ್ಬೇಕಾಗತ್ತೆ. ಅವರನ್ನು ಆರೋಪಿಯಾಗಿ ಮಾಡ್ಬೇಕಾಗತ್ತೆ. ಯಾಕೆಂತಂದ್ರೆ ಇವ್ರ ಸಮ್ಮುಖದಲ್ಲೇ ನಡೆದಿರೋಂತ ಇವ್ರ ಸಪೋರ್ಟರ್ಸೇ ಹೇಳಿಕೆ ಕೊಡುವಂತ ರೀತಿ ಮಾಡಬೇಕಾದ್ರೆ ಇವ್ರು ಅವ್ರನ್ನ ಬಾಯಿ ಮುಚ್ಕೊಳ್ಳಿ ಅಂತ ಸುಮ್ಮನೆ ಇರಿ ಅಂತ ಹೇಳ್ದೆ ಅವ್ರ ಪರವಾಗಿ ನಿಂತಿದ್ದಾರಲ್ಲ,
ಹಿ ಇಸ್ ಆಲ್ಸೋ ಒನ್ ಆಫ್ ದಿ ಅಕ್ಯೂಸ್ಡ್. ಅವ್ರ ಮೇಲೇನು ಕ್ರಮ ಜರುಗಿಸ್ಬೇಕು. ಆ 3 ಜನದ ಮೇಲೆ ಯಾಕೆ ಕ್ರಮ ಜರುಗಿಸ್ತೀರಾ? ಇವ್ರ ಮೇಲೆ ಜರುಗಿಸಿ ಇವ್ರನ್ನ ಪೊಲೀಸರ ಅವಶ್ಯಕತೆ ಬಿದ್ರೆ ಕರೀತಾರೆ ಬಿಡ್ರಿ. ನೀವು ಅದನ್ನ ರಾಜಕೀಯ ಬಳಸ್ಕೋಬೇಡಿ. ಪೊಲೀಸರ ಅವಶ್ಯಕತೆ ಬಿದ್ರೆ ಕರೀತಾರೆ. ಈ ತರ ಬಿಜೆಪಿ ಅವರು ಒಂದ್ ನಿಮಿಷ ಸರ್ ಹೇಳ್ತಿದ್ದಾಳೆ. ಕಾಂಗ್ರೆಸ್ ವಿರೋಧಿಗಳ ಜೊತೆನೆ ಯಾವತ್ತೂ ಇರೋದು. ಹೆಸರೇ ಬೇಡ ಅಂತೀರಾ ನೀವು? ನೀವೆಂತ ದೇಶದ್ರೋಹಿಗಳು ಹೇಳಿ ಬಿಜೆಪಿ ಅವರು. INDIA ಅಂತ ಮೈತ್ರಿ ಕೂಟ ಮಾಡಿದ ತಕ್ಷಣ ಇಂಡಿಯಾ ಅನ್ನೋ ಹೆಸರೇ ಬೇಡ ಅಂತ ಬದಲಾಯಿಸಕ್ ಕೊಡ್ತೀರಾ? ಅಂತ ದೇಶದ್ರೋಹಿಗಳು ನೀವು. ದೇಶದ ಹೆಸರನ್ನೇ ಬದಲಾಯಿಸುವಂತ ಹೀನಾಯ ಪರಿಸ್ಥಿತಿಗೆ ಹೋಗಿರುವಂತವ್ರು ನೀವುಗಳು ಬಿಜೆಪಿ ಅವರು. ನಿಮ್ಗೆ ಯಾವ್ದಾದ್ರು ಒಂದು ಹೆಸರು ಕೇಳ್ಬಿಟ್ರೆ ಇಂಡಿಯಾ ಮೈತ್ರಿ ಒಕ್ಕೂಟ ಅಂತ ಅದ್ ಹೆಸರೇ ಬದಲಾಯಿಸಕ್ ಹೋಗ್ತೀರಾ? ಅದು ದೇಶದ್ರೋಹ ಕೆಲಸ ಅಲ್ವಾ ಅದು? ಪ್ರಕರಣ ಯಾವ ಹಂತಕ್ಕೆ ಹೋಗುತ್ತೆ, ಯಾರ್ಯಾರನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ನಾಸೀರ್ ಹುಸೇನ್ ಅವ್ರನ್ನು ಕೂಡ ಇಲ್ಲಿ ಯಾರು ಏನ್ ಆರೋಪಿ ಮಾಡಿ ಅಂತ ಬಿಜೆಪಿ ಅವರು ಹೋಗಿ ಇವತ್ತು ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾರೆ. ಏನ್ ಹೇಳಿ ನೋಡಿ, ಕಾನೂನು ಒಳಗಡೆ ಎಲ್ಲರೂ ಕೂಡ ಯಾರು ಬೇಕಾದ್ರೂ ನೀವು ಕಂಪ್ಲೇಂಟ್ ಕೊಡ್ಬೋದು. ನೀವು ಯಾರು ಬೇಕಾದ್ರೂ ಕೊಡಿ. ಆ ಪೊಲೀಸಿಗೆ ನೇರವಾಗಿದೆ. ಇವಾಗ ನಾವು ಸುಮೋಟೋ ಕೇಸ್ ಹಾಕೊಂಡಿದ್ದಾರೆ. ಅವ್ರು ಯಾರನ್ನೂ ಬಿಡೋದಿಲ್ಲ. ಯಾರನ್ನ ಅವಶ್ಯಕತೆ ಬಿದ್ದರೆ ಅವ್ರು MP ಇರಲಿ, MLA ಇರಲಿ, ಯಾರಿರಲಿ, ಯಾರನ್ನ ಬೇಕಾದ್ರೂ ಕರೀತಾರೆ. ಅವ್ರಿಗೆ ಉತ್ತರ ಕೊಡ್ಲೇಬೇಕಾಗ್ತದೆ. ಈ ದೇಶದ ಕಾನೂನು ನಿಯಮ. ನಾನು ಹೇಳಿ ಒಂದು 10 ಸೆಕೆಂಡ್ ಮೇಡಮ್ರೆ, ನಾನು ಹೇಳೋದು ರೈತರನ್ನ ಟೆರರಿಸ್ಟ್ ಅನ್ನೋದು, ಸಿಂಗ್ಗಳನ್ನ ಟೆರರಿಸ್ಟ್ ಅನ್ನೋದು, ಪ್ರೊಫೆಸರ್ಗಳನ್ನ ಟೆರರಿಸ್ಟ್ ಅನ್ನೋದು, ವಿರೋಧ ಪಕ್ಷದವ್ರನ್ನ ಟೆರರಿಸ್ಟ್ ಅನ್ನೋದು, ಈ ಮಾತುಗಳು ನಿಲ್ಲಿಸದೆ ಹೋದ ದೊಡ್ಡ ಟೆರರಿಸ್ಟ್ಗಳನ್ನ ಮುಂದೆ ಪ್ರೂವ್ ಮಾಡ್ಬೇಕಾಗ್ತದೆ ನಿಮ್ಗೆ. ದೇಶದಲ್ಲಿ JDS ಅವರು ಸೇರ್ಕೊಂಡವ್ರೆ. ಅವ್ರಿಗೆ ಸೇರಿಸಿ ಜನ ಬುದ್ಧಿ ಕಲಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ ನೋಡಿ, ಸರ್ಕಾರದ ನಿಲುವು ಏನು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಯಾಕಂತಂದ್ರೆ ಸರ್ಕಾರದ ನಿಲುವು ಯಾವಾಗಲೂ ಕೂಡ ನ್ಯೂಟ್ರಲ್ ಆಗಿರಬೇಕು. ಯಾರದೋ ಒಬ್ಬರ ಪರವಾಗಿ ವಿರೋಧವಾಗಿ ಏನೋ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹಂಗೆಲ್ಲ ಕೂಗಿರಕ್ಕೆ ಕಾರಣ ಸಾಧ್ಯನೇ ಇಲ್ಲ ಅಂತೇಳಿ ಅವ್ರ ಪರವಾಗಿ ನಿಲ್ಲೋದಲ್ಲ. ತಪ್ಪು ಯಾರೇ ಮಾಡಿದ್ರು ತಪ್ಪೇ. ರಾಜ್ಯದ CM ಆಗಿದ್ರು ಮಾಡಿದ್ರು ತಪ್ಪೇ. ಅವರನ್ನು ಕೂಡ ಬಿಟ್ಟಿಲ್ಲ. ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋ ಉದಾಹರಣೆ ನಮ್ಮ ಕರ್ನಾಟಕದಲ್ಲೇ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹಂಗೇನೆ PM ಆದ್ರೂ ಅಷ್ಟೇ, CM ಆದ್ರೂ ಅಷ್ಟೇ, ತಪ್ಪೇ. ಅದನ್ನ ಫಸ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನಾಯಕರು ಆಯ್ತಾ ಅದನ್ನ ಅರ್ಥಕೊಂಡು ಮಾತನಾಡಬೇಕು. ಹೇಳಿಕೆ ಕೊಡುವ ಮುನ್ನ ಮೈಯೆಲ್ಲ ಎಚ್ಚರದಿಂದ ಕೊಡಬೇಕು. ಮೊದಲು ನಾವೇನೋ ನಮ್ಮ ಪಕ್ಷದವರು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹಂಗೆ ತಪ್ಪು ಮಾಡಿರೋದೇ ಇಲ್ಲ. ಹೆತ್ತವರಿಗೆ ಹೆಗ್ಗಣನೂ ಮುದ್ದೆ. ಆದರೆ ತಪ್ಪು ನಿಜ ಅನ್ನೋದನ್ನ ಪರಾಮರ್ಶಿಸಿ ಸ್ವಲ್ಪ ತಾಳ್ಮೆಯನ್ನು ಇಟ್ಕೊಂಡು ಹೇಳಿಕೆಗಳನ್ನು ಕೊಡಿ. ಯಾಕಂತಂದ್ರೆ ನೀವು ಜನಪ್ರತಿನಿಧಿಗಳು, ನಾವುಗಳು ನಿಮ್ಮನ್ನ ಆರಿಸಿ ಕಳಿಸಿರೋ ಕಾರಣಕ್ಕೆ ನೀವು ಆ ಸ್ಥಾನದಲ್ಲಿ ಹೋಗಿ ಕೂತಿದ್ದೀರಿ ಅನ್ನೋದನ್ನ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದನ್ನು ಕೂಡ ಆಗ್ರಹವನ್ನ ಈ ಮೂಲಕ ಮಾಡ್ತಾ ಇದ್ದೀವಿ. ಇದು ಈ ಕ್ಷಣದ ಚರ್ಚೆಯಾಗಿತ್ತು. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ್.